ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು, ಲವಣ ತೈಲಂ, ಉದಯಂ ದೋತೀಸ್ ಮತ್ತು ಶರ್ಟ್ಗಳು ಹಾಗೂ ಐಶ್ವರ್ಯ ಫರ್ಟಿಲಿಟಿ ಸೆಂಟರ್. ವೀಕ್ಷಕರೇ, ಇದು ಶುಭ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇರುವಂಥದ್ದು, ಇತ್ತೀಚೆಗಷ್ಟೇ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು ಚಿತ್ರದುರ್ಗಕ್ಕೆ ತೆರಳಿದ್ರು. ಅಲ್ಲಿ ಶಕ್ತಿ ದೇವತೆಗಳ ಸಂಗಮ ಜೊತೆಗೆ ಮಹಾಲಕ್ಷ್ಮಿ ನಮೋಸ್ತುತೆ ಅನ್ನುವಂಥ ವಿಶೇಷ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಗ್ರಾಮ ದೇವತೆಗಳಿಗೆ ವಿಶೇಷವಾದಂತಹ ಪೂಜಾ ಕೈಂಕರ್ಯವನ್ನು ಇಲ್ಲಿ ಸಲ್ಲಿಸಲಾಯಿತು. ಪ್ರಥಮದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರಿಗೆ ಬಹಳ ಅದ್ಧೂರಿಯಾದಂತಹ ಸ್ವಾಗತವನ್ನು ಕೋರಲಾಯಿತು. ಈ ಕಾರ್ಯಕ್ರಮ ಹೇಗಿತ್ತು ನೋಡೋಣ. ನಿನ ಕಣ್ಣೆ ಅಳತೆಗೋಲು ಸರಿತಪ್ಪಿಗೆ, ನೀ ಅಳೆದು ಕೊಡುವ ಪಾಲು ನನಗೊಪ್ಪಿಗೆ. ನಿನ ಕಣ್ಣೆ ಅಳತೆಗೋಲು ಸರಿತಪ್ಪಿಗೆ, ನೀ ಅಳೆದು ಕೊಡುವ ಪಾಲು ನನಗೊಪ್ಪಿಗೆ. ತಪ್ಪನ್ನೆಲ್ಲ ಮನ್ನಿಸಬಲ್ಲ ಕರುಣಾಮಯನೇ, ನಿನ್ನ ಹೆಸರಿನ ನಿಧಿಯು ಪೂರಯ್ಯನೇ. ಮನೆ ದೇವರೇ ನೀನಗೆ ಉಸಿರಿಗಿಂತ ಮೇಲು, ಎನ್ನುಸಿರು ಗಟ್ಟಿದರೂ ಬದುಕಿಸೋದಯಾಳು. ನಿನ್ನ ಕಣ್ಣೇ ಅಳತೆಗೋಲು ಸರಿತಪ್ಪಿಗೆ,
ನೀ ಅಳಿದು ಕೊಡುವ ಪಾಲು ನನಗೊಪ್ಪಿಗೆ. ಯೋಗಿ ಶಿವಯೋಗಿ ನಿನ್ನ ಕರುಣೆಯ ಕಡಲಲ್ಲಿ ಭಕ್ತರ ಎಲ್ಲ ಇಷ್ಟಾರ್ಥಗಳು ಮುದ್ರಾಶಿಯಾಗಿ. ನೆನೆದು ಈ ಜೀವನ ಪಯಣವಿದು ಸಾರ್ಥಕವಾಯಿತು, ನೈವು ಮೂಡಿತು ನಮ್ಮ ನೋವು ನೀಗಿ. ಗುರು ನಿನ್ನ ಲೀಲೆಗೆ ಗುರು ನಿನ್ನ ಲೀಲೆಗೆ ನಿನ್ನ ಮಹಿಮೆಗೆ ಕಲ್ಲರಳಿ ಹೂವಾಗಿ ಶರಣು ಎಂದಿರೆ. ನಿನ್ನ ಕಣ್ಣೆ ಅಳತೆಗೋಯು ಸರಿ ತಪ್ಪಿಗೆ. ನೀ ಅಳಿದು ಕೊಡುವ ಪಾಲು ನನಗೊಪ್ಪಿಗೆ. ಅವದ ಆಸೆಗಳ ಆ ಗಾಳಿಗೆ ನೀ ತೂರಿ ತ್ಯಾಗದ ಅರ್ಥವ ಲೋಕಕ್ಕೆ ಸಾರಿದ ತ್ಯಾಗ ಮೂರ್ತಿ ನೀನು. ನಿಜದ ನಿಜ ಗುಣವೇ ನಿನ್ನ ಹೆಜ್ಜೆಯ ಗುರುತಯ್ಯ. ಸತ್ಯದ ಹಾದಿಯು ತೋರಿಸಿದ ಸತ್ಯಮೂರ್ತಿ ನೀನು. ಎನ್ನ ಆತ್ಮ ಬಂಧುವೇ ಎನ್ನ ಆತ್ಮ ಬಂಧುವೇ ಪರಮ ಗುರುವೇ. ನೀನಿಟ್ಟ ಪ್ರೀತಿಯಲಿ ನಾನು ಬಾಳುವೆ. ನಿನ್ನ ಕಣ್ಣೆ ಅಳತೆಗೋಲು ಸರಿ ತಪ್ಪಿಗೆ. ನೀ ಅಳೆದು ಕೊಡುವ ಪಾಲು ನನಗೊಪ್ಪಿಗೆ. ನಿನ್ನ ಕಣ್ಣೆ ಅಳತೆಗೋಲು ಸರಿ ತಪ್ಪಿಗೆ. ನೀ ಅಳೆದು ಕೊಡುವ ಪಾಲು ನನಗೊಪ್ಪಿಗೆ. ತಪ್ಪನ್ನೆಲ್ಲ ಮನ್ನಿಸಬಲ್ಲ ಕರುಣಾಮಯನೇ. ನಿನ್ನ ಹೆಸರಿನ ನಿಧಿಯು ಉಪ್ಪೂರಯ್ಯನೇ. ಮನೆ ದೇವರೇ ನೀನಗೆ ಉಸಿರಿಗಿಂತ ಮೇಲೆ ಎನ್ಸಿರುಗಟ್ಟಿದರೂ ಬದುಕಿಸೋದಯ. ನಿನ್ನ ಕಣ್ಣೆ ಅಳತೆಗೋಲು ಸರಿ ತಪ್ಪಿಗೆ. ನೀ ಅಳೆದು ಕೊಡುವ ಪಾಲು ನನಗೊಪ್ಪಿಗೆ. ಚಿತ್ರದುರ್ಗದಲ್ಲಿ ನೆರವೇರಿಸಲಾದಂತಹ ವಿಶೇಷ ಕಾರ್ಯಕ್ರಮ ಹೇಗಿತ್ತು ಅಂತ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಗ್ರಾಮ ದೇವತೆಗಳ ಉತ್ಸವ ಮೂರ್ತಿಗಳಿಗೆ ವಿಶೇಷವಾದಂತಹ ಪೂಜಾರಾಧನೆಯನ್ನ ಸಲ್ಲಿಸಿದ್ರು ಡಾಕ್ಟರ್ ಮಹರ್ಷಿ ಆನಂದಗುರಿ ಅವರು. ಈ ಕಾರ್ಯಕ್ರಮ ಹೇಗಿತ್ತು ನೋಡೋಣ. ಶರಣರ ನಾಡು ಚಿತ್ರದುರ್ಗಕ್ಕೆ ಇವತ್ತು ನಮ್ಮ ಪಯಣ ನನಗೆ ಬಹಳ ಸಂತೋಷ ತಂದಿದೆ. ಇಷ್ಟು ಜನ ಯತಿಗಳನ್ನು ಸಾಧು ಸಂತರನ್ನು ನೋಡಿ ನನ್ನ ಹೃದಯ ಅಂತೂ ಬಹಳ ಆನಂದದಾಯಕವಾಗಿದೆ. ಚಿತ್ರದುರ್ಗದ ಪ್ರಧಾನ ದೇವತೆಯಾಗಿರ್ತಕ್ಕಂಥ ನವದುರ್ಗಿಯ ವಿಶೇಷವಾಗಿರ್ತಕ್ಕಂಥ ಆರಾಧನಾ ಮಹೋತ್ಸವವನ್ನು ಕಣ್ತುಂಬಿಸ್ಕೊಳ್ಳುವಂತಹ ಭಾಗ್ಯ
ಇವತ್ತು ನನಗೆ ಸಿಕ್ಕಿದೆ. ಅದರಿಂದ ಇವತ್ತು ತಮ್ಮನ್ನೆಲ್ಲರನ್ನೂ ಸಹಿತ ಉದ್ದೇಶಿಸಿ ಮಾತಾಡುವಂತಹದ್ದಾಗಲಿ, ಸಮಸ್ಯೆಗೊಂದು ಪರಿಹಾರವನ್ನು ಹುಡುಕುವಂಥದ್ದಾಗಲಿ, ಚಿತ್ರದುರ್ಗದ ತಾಯಂದರು, ಕಲ್ಲಿನ ಕೋಟೆಯಲ್ಲಿರ್ತಕ್ಕಂತಹ ತಾಯಂದರು, ವೀರವನತೆ ಒನಕೆ ಓಬವ್ವ, ಕಿತ್ತೂರು ರಾಣಿ ಚೆನ್ನಮ್ಮ ತಾಯಂದರು ತಾವು ಕಡಿಮೆ ಇಲ್ಲ. ಒಂದು ಮನೆ, ಒಂದು ಕುಟುಂಬ ಅದು ಸುಂದರವಾಗಿರಬೇಕಾದ್ರೆ, ಮನೆಯಲ್ಲಿ ನಗುಮುಖ ಬೇಕಾದರೆ, ಮನೆತನ ಅಭಿವೃದ್ಧಿ ಆಗಬೇಕಾದ್ರೆ ಅದಕ್ಕೆ ಕಾರಣೀಭೂತರು ತಾಯಂದರು ನೀವು. ನಿಮಗೆ ಬೇಕಾಗಿದೆ ಒಂದು ವಿಶೇಷವಾದಂತಹ ತಂತ್ರಸಾರ. ಆ ತಂತ್ರಸಾರದ ಒಂದು ವಿಶೇಷವಾಗಿರ್ತಕ್ಕಂಥ ರಹಸ್ಯವನ್ನು ಉಣಬಡಿಸಲಿಕ್ಕಾಗಿ ಇವತ್ತು ನಾನು ಬಹಳ ದೂರದಿಂದ 3 ಕಾರ್ಯಕ್ರಮಗಳನ್ನು ಮುಗಿಸಿ 4ನೇ ಕಾರ್ಯಕ್ರಮ ಲೇಟ್ ಆದರೂ ಪರವಾಗಿಲ್ಲ, ನನ್ನ ತಾಯಂದರು ನನ್ನ ಜೊತೆಯಲ್ಲಿರ್ತಾರೆ ಅಂತ ಕಾರ್ಯಕ್ರಮಕ್ಕೆ ತುಂಬ ತಡವಾಗಿ ಬಂದಿದ್ದೇನೆ. ಕಾರ್ಯಕ್ರಮಕ್ಕೆ ತಡವಾಗಿ ಬಂದಿದ್ದರಿಂದ ಮೊದಲು ನಾನು ಇಲ್ಲಿರ್ತಕ್ಕಂಥ ಗುರುಗಳನ್ನು, ಯತಿಗಳನ್ನು, ಸಾಧು ಸಂತರನ್ನು, ಪೂಜ್ಯರನ್ನು ಕ್ಷಮೆ ಯಾಚಿಸ್ತಾ ಇದ್ದೇನೆ. ಎಷ್ಟೇ ಆದರೂ ನಮ್ಮ ದುರ್ಗದ ಸಂತರು ಮಾತೃ ಹೃದಯದರು. ಆನಂದ್ ಗುರುಜಿಯವರು ತಡವಾಗಿ ಬಂದರು, ಒಬ್ಬರ ಮುಖದಲ್ಲೂ ಸಪ್ಪಗೆ ಮಾಡಲಿಲ್ಲ. ಬಂದಾಗ ನನ್ನ ಬರಮಾಡಿಕೊಂಡಂಥ ರೀತಿ ಇತ್ತಲ್ಲ, ಅದು ತಾಯಿ ಮಕ್ಕಳ ಬಾಂಧವ್ಯ. ಆ ಬಾಂಧವ್ಯವನ್ನು ಒಬ್ಬೊಬ್ಬ ಯತಿಗಳು ತೋರಿಸಿದಾಗ ನನಗೆ ಬಹಳ ಸಂತೋಷ ಆಯಿತು. ಹಾಗೆ ಈ ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ನನ್ನ ಮಾರ್ಗಸೂಚಿ ಇದ್ದಿದ್ದು ನನ್ನ ಎಡಭಾಗ ಅಥವಾ ನನ್ನ ಬಲಭಾಗ. ಇಲ್ಲಿವರೆಗೂ ನನ್ನ ಕಾರ್ ಬರಲಿಕ್ಕೆ ದಾರಿ ಇತ್ತು. ಕಾರಲ್ಲಿ ಡೀಸೆಲ್ಲೂ ಇತ್ತು, ಡೀಸೆಲ್ನೂ ಹಾಕ್ಸಿದ್ರು ನಮ್ಮ ಅಮಿತ್ ಕುಮಾರ್ ಅವರು. ಆದರೆ ಇಲ್ಲಿವರೆಗೂ ನನ್ನ ಕಾರ್ ಬೇಡವಾಯಿತು. ನಾನೇನಾದರೂ ಮಧ್ಯಾಹ್ನ ಬಂದಿದ್ದರೆ ಚಿತ್ರದುರ್ಗದ ಪ್ರಧಾನವಾಗಿರ್ತಕ್ಕಂಥ ರಾಜಬೀದಿಗಳಲ್ಲಿ ನಿಮ್ಮೊಂದಿಗೆ ನಾನು ನಡ್ಕೊಂಡೇ ಬರ್ತಾ ಇದ್ದೆ. ಅದಕ್ಕೋಸ್ಕರನೇ ನಾನು ಅಲ್ಲೇ ಇಳಿದೆ. ನನ್ನಿಂದ ಪಾಪ ಪೊಲೀಸ್ ಸಿಬ್ಬಂದಿಗಳಿಗೆ ಸ್ವಲ್ಪ ತೊಂದರೆ ಆಗಿರ್ಬೋದು, ಆದರೂ ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸ್ ಸಿಬ್ಬಂದಿಗಳಿಗೆ ಅದು ಯಾವ ತೊಂದರೆನೂ ಅಲ್ಲ. ಯಾಕೆಂದರೆ ವೈರಿಗಳನ್ನು ಮೆಟ್ಟು ನಿಲ್ಲುವಂತಹದ್ದು, ದುಷ್ಟರನ್ನು ಸದೆ ಬಡಿತಕ್ಕಂತಹದ್ದು, ಸಮಸ್ಯೆ ಯಾವುದೇ ಆದರೂ ಅದಕ್ಕೆ ಮರುಕ್ಷಣ ಅದಕ್ಕೊಂದು ಪರಿಹಾರವನ್ನು ಹುಡುಕುವಂಥದ್ದು ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸ್ ಸಿಬ್ಬಂದಿ. ಅದಕ್ಕಾಗಿ ಈ ನಿಮ್ಮ ಆನಂದ್ ಗುರುಜಿ ಯಾವುದೇ ಕಾರ್ಯಕ್ರಮಗಳಿಗೆ ಬಂದರೂ, ಯಾವುದೇ ಧರ್ಮ ಸಂಘಟನೆ ಧರ್ಮ ಪ್ರಚಾರಕ್ಕೆ ಅಂತ ಹೊರಬಿದ್ದರೂ ನನ್ನ ಹಿಂದೆ ಸಾಕಷ್ಟು ಜನ ಸಿಬ್ಬಂದಿ ನಾನು ಹೇಳ್ದಿದ್ರು ನನ್ನ ಅಣ್ಣ ತಮ್ಮಂದರಾಗಿ ಬರ್ತಾರೆ. ಈ ನಿಮ್ಮ ಆನಂದ್ ಗುರುಜಿಯವ್ರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ಈ ಧರ್ಮ ಕಾರ್ಯ ಇನ್ನೂ ಅದ್ಧೂರಿಯುತವಾಗಿ ನಡೀಬೇಕಾಗಿದೆ. ತಾವೆಲ್ಲ ಸಮಾಧಾನವಾಗಿ ಕೂತ್ಕೊಂಡ್ರೆ ಇಲ್ಲಿರ್ತಕ್ಕಂಥ ನವಶಕ್ತಿಯರನ್ನು, 9 ಶಕ್ತಿ ದೇವತೆಗಳನ್ನು ಕಣ್ತುಂಬಿಸ್ಕೊಂಡು ಚಿತ್ರದುರ್ಗದ ಕಲ್ಲಿನ ಕೋಟೆಯಲ್ಲಿ ಪ್ರತಿಯೊಬ್ಬರ ಮನಸ್ಸು ಮೃದುವಾಗಿ, ಮೈಸೂರು ಪಾಕಿಗಿನ್ನ ಬಹಳಷ್ಟು ರುಚಿಯಾಗಿ ಇಲ್ಲಿ ಕೂತಿರ್ತಕ್ಕಂಥ ತಾಯಂದಿರ ನಿಮ್ಮ ನುಡಿಮುತ್ತನ್ನು ಆಲಿಸೋದು ಇವತ್ತು ನನ್ನ ಕಾಯಕ. ಅದಕ್ಕಾಗಿ ನಮ್ಮ ಅಮಿತ್ ಕುಮಾರ್ ಅವರು ನಾನು ಇಲ್ಲಿಗೆ ಬರೋದಕ್ಕೆ ಮುಂಚಿತವಾಗಲೇ ಹೇಳಿದ್ರು, ನಮ್ಮ ಭಾಗಕ್ಕೆ 4 ಮೈಕ್ ಎಕ್ಸ್ಟ್ರಾ ಕೊಡ್ತೀವಿ, ನಿಮ್ಮ ಕಾರ್ಯಕ್ರಮ ಮುಗಿಯೋದ್ರೊಳಗೆ 4 ಮೈಕು ಮುರಿದು ಹೋದರೂ ಪರವಾಗಿಲ್ಲ, ಆದರೆ ನೀವು ನಮ್ಮ ಭಕ್ತರನ್ನು ಮಾತಾಡಬೇಕು ಅಂತ ಅವರು ಹೇಳಿದ್ದಾರೆ. ಅದಕ್ಕೆ ಅಂತ ಮೈಕಿಗೆ ವಜ್ರಾಯುಧ ಹಾಕ್ಸ್ಕೊಂಡು ಬಂದಿದ್ದಾರೆ. ನೀವು ಸಾಮಾನ್ಯಕ್ಕೆ ಮುರಿಲಿಕ್ಕಾಗಲ್ಲ. ನೀವು ನಗನಗ್ತಾ ಇದ್ದರೆ ಈ ನಿಮ್ಮ ಆನಂದ್ ಗುರುಜಿ ನಗೋದು. ನಿಮ್ಮ ಕಣ್ಣಲ್ಲಿ ನೀರು ಬಂದರೆ ಆನಂದ್ ಗುರುಜಿನೂ ಕಣ್ಣಲ್ಲಿ ಹಾಕ್ತಾರೆ. ಏಕೆಂದರೆ ಕಳೆದ 9 ವರ್ಷದಿಂದ ಈ ನಿಮ್ಮ ಮನೆ ಮಗನ್ನ ನಿಮ್ಮ ಹೃದಯದಲ್ಲಿ ಸ್ಥಾನಮಾನ ಕೊಟ್ಟು ಇಡೀ ರಾಜ್ಯ ಪ್ರವಾಸ ನಾನು ಎಲ್ಲೇ ಮಾಡಿದ್ರೂ ಒಂದು ಕರೆಗೆ ತಾವೆಲ್ಲರೂ ಹೋಗೊಟ್ಟು ಓಡಿ ಬರ್ತಿರಲ್ಲ, ನಿಮ್ಮ ಋಣ ನಾವು ತೀರ್ಸೋಕ್ಕಾಗತ್ತಾ? ಇವತ್ತಿನ ದಿವಸ ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ಸಂತೋಷ ಸಂಭ್ರಮದಿಂದ ಬೆಳಿಗ್ಗೆ 8 ಗಂಟೆ ಆದರೆ ಪ್ರತಿಯೊಬ್ಬರ ಮನೆಯಲ್ಲೂ ನಾನು ಅತ್ತೆಯರನ್ನೂ ಬಿಡೋದಿಲ್ಲ, ಸೊಸೆಯರನ್ನೂ ಬಿಡೋದಿಲ್ಲ, ಇನ್ನು ಮನೆಯಲ್ಲಿ ನಿಮ್ಮ ಯಜಮಾನಿಗೆ ನೀವು ಟಾರ್ಚರ್ ಕೊಡ್ತಿರಲ್ಲ ಅವ್ರನ್ನೂ ಬಿಡೋದಿಲ್ಲ. ಎಲ್ಲರಿಗೂ ತಿಳಿ ಪಾಠ ಹೇಳಿ, ಜೀವನದ ಮೌಲ್ಯಗಳ ಬಗ್ಗೆ ತಿಳಿಸಿ, ಸಂಸಾರ ಸಂಸ್ಕೃತಿ ಸಂಪ್ರದಾಯ ಹೇಗೆ ನಡಿಬೇಕು ನಮ್ಮ ಬದುಕು ಎಂಬತಕ್ಕಂಥದ್ದನ್ನು ಪ್ರವಚನವನ್ನು ಆಲಿಸ್ತಿರ್ತಕ್ಕಂಥ ತಾಯಂದರು ತಾವೆಲ್ಲ ಕೂತ್ಕೊಳ್ಳಿ. ನಿಮ್ಮೆಲ್ಲರ ಪರವಹಿಸಿ
ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ದೇವಿ ಹತ್ರ ಒಂದು ಸಂಕಲ್ಪ ಮಾಡಿಕೊಂಡು ಇಲ್ಲಿರ್ತಕ್ಕಂಥ ಎಲ್ಲ ತಾಯಂದಿರೂ ನನಗೆ ಅವಾಗಿಂದ ಮನಸ್ಸು ನಿಲ್ತಾ ಇಲ್ಲ. ಏನು ಒಂದೊಂದು ದೇವರ ಅಲಂಕಾರ ನೋಡ್ತಾ ಇದ್ದರೆ ಅಬ್ಬ, ಆ ಸೌಂದರ್ಯ ಹೆಣ್ಣು ಆ ತಾಯಿಗೆ ಸೀಮಿತ. ನಾನು ಸಾಕಷ್ಟು ಬಾರಿ ಹೇಳ್ತೀನಿ, ಹೆಣ್ಮಕ್ಳು ಯಾವುದೋ ಕಾರ್ಯಕ್ರಮಕ್ಕೆ ಹೊರಡಬೇಕಾದ್ರೆ 10 ನಿಮಿಷ 15 ನಿಮಿಷಕ್ಕೆ ರೆಡಿಯಾಗಿ ಬರಲ್ಲ, ಅರ್ಧ ಗಂಟೆ 1 ಅವರ್ ಮಾಡ್ತೀರಿ. ನೀವೇ ಹಾಗೆ ಮಾಡ್ತೀರಿ ಅಂದರೆ ಅಲ್ಲಿ ಕೂತಿರ್ತಕ್ಕಂಥ ಜಗಜ್ಜನನಿಯ ತಾಯಿ, ಆ ತಾಯಿಯ ಸೌಂದರ್ಯ ಇನ್ನೆಂಥದ್ದು. ಆ ತಾಯಿನ ನೋಡಿ ಆನಂದಿಸಿ ಆ ತಾಯಿ ಹತ್ರ ಚಿತ್ರದುರ್ಗದ ಪ್ರತಿಯೊಬ್ಬರ ಬಗ್ಗೆನೂ ಹೇಳಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಒಂದು ಸಂಕಲ್ಪ ಮಾಡಿ ಬರ್ತೇನೆ. ತಾವೆಲ್ಲ ಶ್ರದ್ಧೆಯಿಂದ ಭಕ್ತಿಯಿಂದ ಜವಾಬ್ದಾರಿ ಇವತ್ತು ಕೂತ್ಕೊಳ್ಳಿ. ನಿಮ್ಮ ಬೆಲೆ ಬಾಳುವ ವಸ್ತುಗಳ ಬಗ್ಗೆ ಜವಾಬ್ದಾರಿ ಇರಲಿ. ವೇದಿಕೆ ಕಾರ್ಯಕ್ರಮದಲ್ಲಿ ಶ್ರೀನಿವಾಸ್ ಶರ್ಮಾ ಅವರು ಏನ್ ಮಾತನಾಡಿದ್ರು ಅನ್ನೋದನ್ನ ನಾವೀಗ ನೋಡೋಣ. ಅಮಾವಾಸ್ಯೆ ಇರೋದ್ರಿಂದ ಎಲ್ಲೆಲ್ಲೂ ಕತ್ತಲು ಆವರಿಸಿದೆ. ಆದರೆ ಜಗತ್ತಿನ ಕತ್ತಲನ್ನು ಹೊಡೆದೋಡಿಸೋ ಶಕ್ತಿ ಒಬ್ಬ ತಾಯಂದ್ರಿಗಲ್ದಿರ ಮತ್ತೆ ಯಾರಿಗೂ ಇಲ್ಲ. ಹಾಗಾಗಿ ನಿಮ್ಮೆಲ್ಲರ ಕೈಯಲ್ಲೂ ಮೊಬೈಲ್ ಇದೆ. ಮೊಬೈಲಲ್ಲಿ ಒಂದ್ಸತಿ ಟಾರ್ಚ್ ಆನ್ ಮಾಡಿ, ಅಲ್ಲಿ ನೀವು ದೀಪ ಅಂಟಿಸಿ, ಇಲ್ಲಿ ನಾನು ದೀಪ ಅಂಟಿಸ್ತೇನೆ. ಎಲ್ಲರೂ ಟಾರ್ಚ್ ಆನ್ ಮಾಡಿ. ತಾವು ತಮ್ಮ ಕೈಯಲ್ಲಿ ಹಚ್ಚಿರ್ತಕ್ಕಂಥ ಜ್ಯೋತಿ ನಿಮ್ಮ ಮೊಬೈಲ್ದೇ ಲೈಟ್ ಆಗಿರ್ಬೋದು. ನಭೋಮಂಡಲದಲ್ಲಿ ಇವತ್ತಿನ ದಿವಸ ನಕ್ಷತ್ರಗಳು ಸಹಿತ ನಾಚುತ್ತಾ ಇದೆ. ನಾವು ಯಾರೂ ಕಾಣ್ತಿದ್ರು ಸಹಿತ ಚಿತ್ರದುರ್ಗದಲ್ಲಿ
ಇಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ನಕ್ಷತ್ರ ಮಂಡಲ ಇಲ್ಲಿದೆಯಲ್ಲ ಅಂತ ನಕ್ಷತ್ರಗಳೇ ನಾಚ್ತಾ ಇದೆ. ನಿಮ್ಮ ಕೈಲಿರ್ತಕ್ಕಂತಹ ಆ ಟಾರ್ಚ್ ಲೈಟ್ನ ನಿಮ್ಮ ಬಲಭಾಗದಿಂದ 3 ಸತಿ ಸುರುಳಿಸುತ್ತಬೇಕಂದ್ರೆ ನೀವೊಂದು ಆರತಿ ಮಾಡ್ತೀರಿ. ನೀವು ಆರತಿ ಮಾಡ್ತೀರಿ, ನಾವು ಜೊತೆಗಿಲ್ಲಿರ್ತಕ್ಕಂಥ ಗುರುಗಳು ದೀಪಾರಾಧನೆ ಮಾಡ್ತಾರೆ. ಪಿತರಂ ಒಂದೇ ಪಾರ್ವತಿ ಪರಮೇಶ್ವರವು. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ ತಮ್ಮೆಲ್ಲರನ್ನ ಉದ್ದೇಶಿಸಿಯೇ ಒಂದೆರಡು ಮಾತನ್ನು ಹಾಡ್ತೀನಿ. ಉದ್ದೇಶಿಸಿ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಚಿತ್ರದುರ್ಗ ಅಂದರೆ ಸಾಧಾರಣವಾಗಿ ಚಿಕ್ಕ ವಯಸ್ಸಿಂದ ನಾವು ಕಲ್ತಿರ್ತಕ್ಕಂಥದ್ದೇನಪ್ಪ ಅಂದರೆ ಒನಕೆ ಓಬವ್ವ. ನಾನು ಚಿತ್ರದುರ್ಗಕ್ಕೆ ಬರಬೇಕಾದ್ರೆ ಒನಕೆ ಓಬವ್ವನ ಹೆಸರನ್ನ ಕೇಳಿದ್ನೇ ಹೊರತಾಗಿ ಆ ತಾಯಿಯ ಶಕ್ತಿಯನ್ನು ನಾನು ಯಾವತ್ತೂ ಕಣ್ಣಾರೆ ನೋಡಿರಲಿಲ್ಲ. ಆ ತಾಯಿಯ ಕೈಯಲ್ಲಿದ್ದಿರ್ತಕ್ಕಂಥ ಆ ಶಕ್ತಿಯನ್ನು ನಾನು ಯಾವತ್ತೂ ಕಣ್ಣಾರೆ ನೋಡಿರಲಿಲ್ಲ, ನಾನು ಅದನ್ನು ಅನುಭವಿಸೂ ಇರಲಿಲ್ಲ. ಆದರೆ ಚಿತ್ರದುರ್ಗಕ್ಕೆ ಬಂದ ಮೇಲೆ ಇಲ್ಲಿ ತಾಯಂದರು ತಾವು ಒಂದೊಂದು ಸತಿ ನೀವು ನನ್ನ ಹತ್ರ ಬನ್ನಿ ಅಂತ ಆ ಕೈಯನ್ನು ಹಿಡ್ಕೊಂಡು ಎಳೆದಾಗ ಅವಾಗ ಗೊತ್ತಾಯ್ತಪ್ಪ, ಇಲ್ಲಪ್ಪ ಒನಕೆ ಓಬವ್ವ ಎಲ್ಲೂ ಹೋಗಿಲ್ಲ, ಇನ್ನು ಎಲ್ಲರ ಮನಸ್ಸಲ್ಲಿ ಹಂಗೆ ಇದ್ದಾರೆ, ಆ ಶಕ್ತಿ ಇನ್ನು ಹಂಗೆ ಚಿತ್ರದುರ್ಗದ ಹೆಣ್ಮಕ್ಳಲ್ಲಿ ಅದೇ ರೀತಿ ಇದೆ ಎಂಬತಕ್ಕಂಥ ಭಾವನೆ ನನಗೆ ಬಂತು. ನಿಜವಾಗ್ಲೂ ಬಹಳ ಸಂತೋಷ ಆಯಿತು. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಇದೇ ರೀತಿ ಇರಬೇಕು. ತಾಯಂದರು ತಾವೆಲ್ಲರೂ ಕೂಡ ದಯವಿಟ್ಟು ಕ್ಷಮೆ ಇರಲಿ. ಯಾಕೆ ಅಂದರೆ ಬಂದಿರತಕ್ಕಂಥದ್ದು ತಡವಾಗಿ ಬಂದಿರತಕ್ಕಂಥದ್ದು ನಮ್ಮ ತಪ್ಪಾಗಿದೆ, ದಯವಿಟ್ಟು ಕ್ಷಮೆ ಇರಲಿ. ಮಾರ್ಗ ಮಧ್ಯದಲ್ಲಿ ಗಾಡಿ ಸ್ವಲ್ಪ ಸಮಸ್ಯೆ ಕೊಡ್ತು, ಅದಕ್ಕೋಸ್ಕರ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರಲ್ಲೂ ಪೂಜ್ಯ ಸ್ವಾಮೀಜಿಗಳಲ್ಲೂ ಕೂಡ ನಾನು ನಮಸ್ಕಾರಗಳನ್ನು ಮಾಡ್ತಾ, ಇನ್ನು ಬಹಳ ವಿಶೇಷವಾಗಿ ಒಂದು ಕಾರ್ಯಕ್ರಮವನ್ನು ತಮ್ಮೆಲ್ಲರ ಆ ಒಂದು ಪ್ರೀತಿ ವಿಶ್ವಾಸವನ್ನು ಸಂಪಾದನೆಯನ್ನು ಮಾಡಲಿಕ್ಕೆ, ತಮ್ಮೆಲ್ಲರಿಗೂ ಕೂಡ ತಾಯಿಯ ಸಂಪೂರ್ಣ ಕೃಪಾಶೀರ್ವಾದ ಸಿಗಲಿಕ್ಕೆ ಮಹಾಲಕ್ಷ್ಮಿ ನಮೋಸ್ತುತೆ ತಾಯಿಯ ಆರಾಧನೆಯನ್ನು ಮಾಡತಕ್ಕಂಥದ್ದು ಅಂದರೆ ಇದು ತಮಾಷೆ ಮಾತಾ? ಚಿತ್ರದುರ್ಗದಲ್ಲಿ ಇನ್ನು ಮುಂದಕ್ಕೆ ಆರ್ಥಿಕ ಸಂಕಷ್ಟಗಳನ್ನದೇ ಬೇಡ. ತಾಯಿಯ ಅನುಗ್ರಹದಿಂದ ಚಿತ್ರದುರ್ಗದಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಕೂಡ ಇವತ್ತಿನ ದಿವಸ ತಾವು ಮಾಡ್ತಾ ಇರತಕ್ಕಂಥ ಪೂಜಾ ಫಲಾಫಲಗಳು ಪ್ರತಿಯೊಬ್ಬರಿಗೂ ಕೂಡ ಸಿಗಲಿ ಅಂತ ನಾನು ಕೂಡ ತಾಯಿ ಮಹಾಲಕ್ಷ್ಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಇವತ್ತಿನ ದಿವಸ ನಿಜಕ್ಕೂ ಬೆಳಗ್ಗೆಯಿಂದ ಒಂದು 4-5 ಕಾರ್ಯಕ್ರಮಗಳನ್ನು ನೋಡ್ಕೊಂಡು ಬರ್ತಾ ಇದ್ದೇವೆ. ಆದರೆ ಆ 4 ಕಾರ್ಯಕ್ರಮದಲ್ಲೂ ಕೂಡ ಭಾರಿ ಸುಸ್ತಾಗೋಗಿತ್ತು. ಇಲ್ಲಿ ಜನನ್ನ ನೋಡಿದಾಗ ಪ್ರಾರಂಭದ ಹಂತದಲ್ಲಿ ಸುಸ್ತಾಯಿತು, ಆದರೆ ನನ್ನಲ್ಲಿರೋ ಸುಸ್ತೆಲ್ಲ ಮಾಯ ಆಗಿ ನಾನು ಹೇಳಿದಾಗೆ ಒನಕೆ ಓಬವ್ವನ ಶಕ್ತಿ ನಿಮ್ಮೆಲ್ಲರಿಂದ ನನಗೂ ಬಂದ್ಬಿಟ್ಟಿದೆ. ಭಾರಿ ಸಂತೋಷ ಆಯಿತು. ಅದೇ ರೀತಿ ಇಷ್ಟೇ ಪ್ರೀತಿ ವಿಶ್ವಾಸವನ್ನು, ಇಷ್ಟೇ ಒಂದು ಶಕ್ತಿ ಸಾಮರ್ಥ್ಯವನ್ನು ತಾವೆಲ್ಲರೂ ಕೂಡ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡಿದ್ದೀರಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಸದಾಕಾಲ ಇದೇ ರೀತಿ ಇರಬೇಕು ಅಂತ ನಿಮ್ಮೆಲ್ಲರಲ್ಲೂ ಕೂಡ ನಾನು ಕೇಳ್ಕೊಳ್ತೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜೆ ಮಾಡ್ತಕ್ಕಂತಹ ಸಮಯ ತಮ್ಮೆಲ್ಲರಿಗೂ ತಾಯಿ ಮಹಾಲಕ್ಷ್ಮಿ ಫೋಟೋನ ಕೊಟ್ಟಿದ್ದಾರಲ್ಲ, ಒಮ್ಮೆ ಫೋಟೋ ತೋರಿಸಿ. ಫೋಟೋ ಹಾಗೆ ಮೇಲೆ ಇರಲಿ. ಓಂ ಓಂ ಐಂ ಶ್ರೀಂ 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 ಐಂ ಐಂ ಸೌಃ ಸೌಃ ಓಂ ಓಂ ಶ್ರೀಂ 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 ಐಂ 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 ಸೌಃ ಸೌಃ ಓಂ ಓಂ ಶ್ರೀಂ 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 ಐಂ ಐಂ ಸೌಃ ಸೌಃ ಓಂ ಓಂ ಶ್ರೀಂ ಶ್ರೀಂ ಐಂ 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 ಶ್ರೀಂ ಶ್ರೀಂ ಸೌಃ ಸೌಃ. ತಾಯಿ ಮಹಾಲಕ್ಷ್ಮಿನ ಪ್ರಾರ್ಥನೆ ಮಾಡ್ತಾ ಹಾಗೆ ಎತ್ತಿಟ್ಕೊಳ್ಳಿ ಒಂದು ನಿಮಿಷ. ಮಧ್ಯಾಹ್ನ ಇವತ್ತು ಊಟ ಮಾಡಿದ್ದೀರಿ, ಬೆಳಿಗ್ಗೆ ಟಿಫನ್ ಮಾಡಿದ್ದೀರಿ, ಸಂಜೆ ಇಲ್ಲಿ ಬಂದ ತಕ್ಷಣ ಪುಳಿಯೋಗರೆ ಮೊಸರನ್ನ ಇಲ್ಲಿದೆ ಅಂತ ನಾವು ಹೇಳಿದ್ದೀವಿ. ಅಷ್ಟಾದ್ಮೇಲೂ ನೀವು ಸುಸ್ತು ಬೀಳಬಾರ್ದು. ನಿಮ್ಮ ಕೈಲಿರ್ತಕ್ಕಂಥ ಫೋಟೋ
ತಾಯಿ ಮಹಾಲಕ್ಷ್ಮಿಯ ಫೋಟೋ ನಾಳೆಯಿಂದ 9 ದಿನ ನಿರಂತರವಾಗಿ ಅರಿಶಿಣದಿಂದ ಗಂಧವನ್ನು ತೆಕ್ಕೊಂಡು ಅರಿಶಿಣದಿಂದ ಗಂಧ ತಗೊಳ್ಬೇಕು. ಆ ಗಂಧವನ್ನು ವಿಳೆದೆಲೆಗೆ ಸಂಪೂರ್ಣ ಅರಿಶಿಣವರ ಗಂಧವನ್ನು ಹಚ್ಚಬೇಕು. ಫೋಟೋನ ನಿಮ್ಮ ಮುಂಭಾಗದಲ್ಲಿ ಇಟ್ಕೊಳ್ಬೇಕು. ನೀವು ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ಕೂತ್ಕೊಳ್ಬೇಕು. ದೀಪ ಇದ್ದರೆ ದೀಪಗಳನ್ನು ಅಂಟಿಸ್ಕೊಳ್ಳಿ. ದೀಪ ಇದ್ದರೆ ನೀವು ದೀಪ ಮನೆಯಿಂದ ತಂದಿದ್ದರೆ ಆ ದೀಪವನ್ನು ಅಂಟಿಸಿ. ಓಂ ತದೇವ ಲಗ್ನಂ ಸದನಂ ತದೇವ ದಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೇವಂ ತದೇವ ಲಕ್ಷ್ಮೀಪದೇಂ ಸ್ಮರಾಮಿ. ಓಂ ಗಣಾನಾನ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶ್ವನ್ಮನ್ನೋತಿಭಿಶ್ರೀರಸಾದನಂ. ಓಂ ನಿಶಸೇದ ಗಣಪತೆ ಸರ್ವಪ್ರಥಮಂ ಕವೀನಾಂ ಭರತೆ ಕುತ್ಕ್ರಿಯತೆ ಕಿಂಚನಾರೆ ಮಹಾಮರ್ಗಂ ಭಗವನ್ ಚಿತ್ರಮರ್ಚ. ನಮೋ ಗಣಪತಯೇ ನಮಃ ಪ್ರಮದಪತಯೇ ನಮಸ್ತೆ ಸ್ತುಲಂಬೋದರಾಯ ಏಕದಂತಾಯ ವಿಘ್ನವಿನಾಶಿನೇ ಶಿವಸುತಾಯ ಶ್ರೀವರದಮೂರ್ತಯೇ ನಮೋ ನಮಃ. ದೇವೀಂ ವಾಚಮೈರಂತದೇವಾಸ್ಥಾ ವಿಶ್ವರೂಪ ವಶಮೋ ವದಂತೆ ಸ್ಥಾನೋ ಮರ್ತೆ ಶಮೋರ್ಗಂತಮಾನಾ ಜೇನರ್ವ ಅಸ್ಮಾಸುರ್ಗುದಯಿತೋ ಧ್ರುವಂತೆ ರಾಜಾವರ್ಣೋ ಧ್ರುವಂತೇರೋ ಬೃಹಸ್ಪತಿಃ ಧ್ರುವಂತ ಇಂದ್ರಶ್ಚ ಅಗ್ನಿಶ್ಚ ರಾಶ್ರುಂದದಯತಾಂ ಧ್ರುವಂ ತಮಸ್ತು ಪ್ರತಿಷ್ಠಿತಮಸ್ತೋ. ಸದ್ಯೋಜಾತಂ ಪ್ರಪದ್ಯಾಮಿ ಸದ್ಯೋಜಾತಾಯ ವೈ ನಮೋ ನಮಃ. ಭವೇ ಭವೇನಾದಿ ಭವೇ ಭವಸ್ವಮಾಂ ಭವೋದ್ಭವಾಯ ನಮಃ. ಮಹಾಲಕ್ಷ್ಮಿ ನಮೋಸ್ತುತೆ ಅನ್ನುವಂಥ ವಿಶೇಷ ಕಾರ್ಯಕ್ರಮವನ್ನು ಹೇಗೆ ಚಿತ್ರದುರ್ಗದಲ್ಲಿ ನೆರವೇರಿಸಲಾಯಿತು ಅನ್ನುವಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ವಿ. ಇಲ್ಲಿ ವೇದಿಕೆಯಲ್ಲಿ ಶ್ರೀನಿವಾಸ್ ಶರ್ಮಾ ಅವರು ಏನು ಮಾತನಾಡಿದ್ರು ಅನ್ನೋದನ್ನ ನೋಡಿದ್ದಾಯಿತು. ಈಗ ನಾವು ನೋಡುವಂಥದ್ದು ಮಹಾಲಕ್ಷ್ಮಿ ಅನುಷ್ಠಾನವನ್ನು ಹೇಗೆ ಕ್ರಮಬದ್ಧವಾಗಿ ಆಚರಿಸಬೇಕು, ಆ ಮೂಲಕ ಸ್ಥಿರ ಮಹಾಲಕ್ಷ್ಮಿಯನ್ನು ಹೇಗೆ ನಮ್ಮ ಮನೆಗಳಲ್ಲಿ ಸ್ಥಿರವಾಗಿ ನೆಲೆಸಬೇಕು ಅನ್ನೋದ್ರ ಬಗ್ಗೆ ಅನುಷ್ಠಾನವನ್ನು ಗುಜ ತಿಳಿಸ್ಕೊಟ್ಟಿದ್ದಾರೆ. ಬನ್ನಿ ಹಾಗಿದ್ರೆ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸೋಣ. ನೋಡಿ, ನಿಮ್ಮ ಉಂಗುರದ ಬೆರಳು, ನಿಮ್ಮ ಹೆಬ್ಬೆರಳು, ಉಂಗುರದ ಬೆರಳು ಹೆಬ್ಬೆರಳು ಒಂದು ಕಡೆ ಸೇರಿಸಿ ಎಲ್ಲರೂ 11 ಸರ್ತಿ ಓಂ ಗಂ ಗಣಪತೇ ನಮಃ, ಓಂ ಗಂ ಗಣಪತೇ ನಮಃ ಆ ಗಣಪತಿ ಮಂತ್ರವನ್ನು 11 ಬಾರಿ ಹೇಳ್ಕೊಳ್ಳಿ. ಹೇಳಿ, ಓಂ ಗಂ ಗಣಪತೇ ನಮಃ. ಓಂ ಗಂ ಗಣಪತಯೇ 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 ನಮಃ. ಮಹಾಗಣಾಧಿಪತಯೇ ನಮಃ. ಅರಿಶಿನ ಕುಂಕುಮ ಅದನ್ನು ಬಲಗೈಲಿ ತಗೊಳ್ಳಿ. ತಾವೆಲ್ಲರೂ 1-2 ನಿಮಿಷ ಕಾಲ ಕಣ್ಣು ಮುಚ್ಚಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಓಂ ಭೂಹು ಗಣಪತಿಂ ಆವಾಹಯಾಮಿ. ಓಂ ಭುವಃ ಗಣಪತಿಂ ಆವಾಹಯಾಮಿ. ಓಂ ಸ್ವಃ ಗಣಪತಿಂ ಆವಾಹಯಾಮಿ. ಓಂ ಭೂರ್ಭುವಃ ಗಣಪತಿಂ ಆವಾಹಯಾಮಿ. ಸ್ಥಾಪಯಾಮಿ ಪೂಜಯಾಮಿ. ಓಂ ತದೇವ ಲಗ್ನಂ ತದೇವ ದಾರಾಬಲಂ ಚಂದ್ರಬಲಂ ತದೇವ. ಕಳಶೇನಾಚಾಧ್ಯ ಕಳಶಸ್ಯ ಮುಖೇ ವಿಷ್ಣು ಕಂಠೇ ರುದ್ರ ಸಮಾಸುತಾಃ ಮೂಲೆ ತತ್ರ ಸುತೋ ಬ್ರಹ್ಮ ಮಧ್ಯೆ ಮಾತೃಗಣಾಸುತ ಕುಕ್ಷೋತ್ಸಾಗರ ಸರ್ವೇ ಸಪ್ತದ್ವೀಪಾವನಂತರ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣಃ ಅಂಗೈಶ್ಚ ಸರಿತಾ ಸರ್ವೇ ಕಲಶಾಂ ಸಮಾಶ್ರಿತಾ ಆಯಾಂತು ದೇವ ಪೂಜಾರ್ಥಂ ದುರ್ದಕ್ಷಕಾರಕಾಃ ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಶೋಭಕೇನ ಪೂಜಾ ದ್ರವ್ಯಾಣಿ ಸಂಪ್ರೋಕ್ಷ ದೇವತ್ವಂ ಪ್ರೋಕ್ಷ ಆತ್ಮಾನಂ ಚ ಪ್ರೋಕ್ಷ ಶೇಷಜಲಂ ವಿಶ್ರುತ್ಯ ನಿರ್ವಿಘ್ನ ಸಿದ್ಧ್ಯರ್ಥಂ ಮಾಲೋ ಶ್ರೀ ಮಹಾಗಣಪತಿ ಪ್ರಾರ್ಥನಾಂಚ ಕರಿಷ್ಯೆ. ಲಕ್ಷ್ಮೀ ಫೋಟೋ ಮೇಲೆ ಒಂದಿಷ್ಟು ಅರಿಶಿನ ಕುಂಕುಮವನ್ನು ಫೋಟೋ ಮೇಲೆ ಹಾಕಿ. ಮಹಾಲಕ್ಷ್ಮೀ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಸಿದ್ಧಲಕ್ಷ್ಮೀ ಮೋಕ್ಷಲಕ್ಷ್ಮೀ ಜಯಲಕ್ಷ್ಮೀ ಸರಸ್ವತಿ ಶ್ರೀಲಕ್ಷ್ಮೀ ವರಲಕ್ಷ್ಮೀಶ್ಚ ಪ್ರಸನ್ನ ಮಮ ಸರ್ವದಾ. ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಸ್ಥಾಪಯಾಮಿ ಪೂಜಯಾಮಿ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ಅರಿಶಿಣಧ್ವಾರಂ ಸಮರ್ಪಯಾಮಿ, ಕುಂಕುಮಧ್ವಾರಂ ಸಮರ್ಪಯಾಮಿ, ಪರಿಮಳಪತ್ರ ಪುಷ್ಪಾಣಿ ಸಮರ್ಪಯಾಮಿ, ನಾಮ ಪೂಜಾಂಕರಿಷ್ಯೇ. ಬಿಡಿ ಹೂವು, ಅಕ್ಷತೆ ಅಥವಾ ಅರಿಶಿನ ಕುಂಕುಮ ಇದರಿಂದ ಲಕ್ಷ್ಮೀ ಫೋಟೋ ಮೇಲೆ ನೀವು ಕುಂಕುಮ ಅರ್ಚನೆ ಮಾಡ್ತಕ್ಕಂಥದ್ದು. ಬರೀ ಈ ನವದುರ್ಗೆಯರಿಗೆ ಇಲ್ಲಿರ್ತಕ್ಕಂಥ ತಾಯಿ ನವದುರ್ಗೆಯರನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ನವದುರ್ಗೆಯರ ಮಹಾಸಂಕಲ್ಪದಲ್ಲಿ ಅರಿಶಿನ ಕುಂಕುಮವನ್ನು ಹಾಕಿ.
ಓಂ ಬ್ರಾಹ್ಮ್ಯೇ ನಮಃ, ಓಂ ಮಾಹೇಶ್ವರ್ಯೈ ನಮಃ, ಓಂ ಕೌಮಾರ್ಯೈ ನಮಃ, ಓಂ ವೈಷ್ಣವ್ಯೈ ನಮಃ, ಓಂ ವಾರಾಹ್ಯೈ ನಮಃ, ಓಂ ಇಂದ್ರಾಣ್ಯೇ ನಮಃ, ಓಂ ಚಾಮುಂಡಾಯ ನಮಃ, ಓಂ ಚಂಡಿಕಾಯ ನಮಃ, ಓಂ ಮಹಾಕಾಳಿಯೇ ನಮಃ, ಓಂ ಸಿದ್ಧಲಕ್ಷ್ಮೀ ನಮಃ, ಓಂ ಮೋಕ್ಷಲಕ್ಷ್ಮೀ ನಮಃ, ಓಂ ಜಯಲಕ್ಷ್ಮೀ ನಮಃ, ಓಂ ಸರಸ್ವತ್ಯೈ ನಮಃ. ಈಗ ದೇವಿಗೆ ನಡೀತಕ್ಕಂಥ ಅರ್ಚನೆ ಸಂಕಲ್ಪ ಮಾಡಿಸೋಕ್ಕೂ ಮುನ್ನ ನಿಮ್ಮ ಮೊಬೈಲ್ ರೆಕಾರ್ಡ್ ಆನ್ ಮಾಡ್ಕೊಳ್ಳಿ. ನಾನೊಂದು ತಂತ್ರಸಾರವನ್ನು ಹೇಳಿಕೊಡ್ತೀನಿ. ಇಷ್ಟು ಜನ ತಾಯಂದರು ತಾವೆಲ್ಲರೂ ಬಂದಿದ್ದೀರಿ. ಇದು ಸಾರ್ವತ್ರಿಕವಾಗಿ ಎಲ್ಲರಿಗೂ ಅನ್ವಯಿಸ್ತಕ್ಕಂಥದ್ದು. ಎಲ್ಲರಿಗೂ ನಿಮ್ಮ ನಿಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ, ನಿಮ್ಮ ಮನೋಕಾಮನೆ ಸಿದ್ಧಿಗಾಗಿ, ಜೊತೆಗೆ ಇದು ಆರ್ಥಿಕ ಸಂಕಷ್ಟಗಳಿರಲಿ, ದಾಂಪತ್ಯದಲ್ಲಿ ವಿರಸವಿರಲಿ, ಮಕ್ಕಳ ವಿದ್ಯಾಭ್ಯಾಸ ಇರಲಿ, ಅಥವಾ ಕುಟುಂಬದ ಯಶಸ್ಸಿರಲಿ, ಅಥವಾ ದಿನಂಪ್ರತಿ ಯಾವುದೋ ಒಂದು ಸಮಸ್ಯೆಯಲ್ಲಿ ನರಳುತ್ತಿರ್ತಕ್ಕಂಥವ್ರಿಗೆ ಸಮಸ್ಯೆಯಿಂದ ಮುಕ್ತರಾಗಿ ಒಂದಿಷ್ಟು ಒಳಿತನ್ನು ಕಾಪಾಡ್ಕೋಬೇಕಾದ್ರೆ ಈ ತಂತ್ರಸಾರ ಇದನ್ನು 11 ದಿನ ಮಾಡ್ತಕ್ಕಂಥದ್ದು. 11 ದಿನ ನಿಮ್ಮ ವಾಸ್ತುಗೃಹದಲ್ಲೇ ಮಾಡ್ತಕ್ಕಂಥದ್ದು. ಹೆಣ್ಣು ಮಕ್ಕಳು ಮುಟ್ಟಿನ ಸನ್ನಿವೇಶದಲ್ಲಿ ಇದನ್ನು ಮಾಡಬಾರ್ದು. ಹಾಗೆ ಈ ವನಸಿರಿಯನ್ನು ತರುವಾಗ ಶುಭ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲೇ ತರಬೇಕು. ಬ್ರಾಹ್ಮಿ ಮುಹೂರ್ತ ಅಂದರೆ ಯಾವುದು? ಸೂರ್ಯ ಉದಯಿಸೋದಕ್ಕಿಂತ ಮುನ್ನ ನೀವು ಈ ವನಮೂಲಿಕೆಯನ್ನು ತರಬೇಕು. ಈ ಮೂಲಿಕೆ ನಾನು ಹೇಳುವಂಥದ್ದು ನಿಮ್ಮ ಪ್ರಾಂತ್ಯದಲ್ಲಿ ಇರ್ತಕ್ಕಂಥದ್ದೇ. ಆನಂದ್ ಗುರುಜಿಯವರು ಹೇಳೋ ಮಾತು ಯಾವುದೂ ನೀವು ಮಾರ್ಕೆಟಿಂದ ತರ್ತಕ್ಕಂಥದ್ದಲ್ಲ, ದುಡ್ಡು ಕಾಸು ಕೊಡ್ತಕ್ಕಂಥದ್ದಲ್ಲ, ಅಥವಾ ಎಲ್ಲೋ ಹೋಗಿ ಇನ್ನೊಂದು ಕಡೆ ನಾವು ಎತ್ಕೊಂಡು ಬರೋವಂಥದ್ದಲ್ಲ. ಸಾಲ ಅಂತೂ ಮಾಡೋದು ಮೊದಲೇ ಇಲ್ಲ. ಏನಿದೆಯೋ ನಮ್ಮ ಅಂಗೈಯಲ್ಲಿ, ನಮ್ಮ ಸುತ್ತಮುತ್ತ, ನಮ್ಮ ಪ್ರಾಂತ್ಯದಲ್ಲಿ ಸಿಗ್ತಕ್ಕಂಥ ಪದಾರ್ಥಗಳ ಮಾತ್ರ ಅದು ನಮ್ಮ ಯಶಸ್ಸನ್ನು ದಯಪಾಲಿಸಬೇಕು. ಇದಕ್ಕಾಗಿ ನೀವು ಸಿದ್ಧತೆ ಮಾಡ್ಕೋಬೇಕಾದ್ದು ಅರಿಶಿನ, ಕುಂಕುಮ, ಒಂದು ಅರಿಶಿಣದ ಕೊಂಬು, ಒಂದು ಜಾಕಾಯಿ, ಅರಿಶಿನ ಕೊಂಬು, ಇದು ಮಾತ್ರ ತರಬೇಕು ನೀವು. ಅದು ಒಂದೊಂದು ಸಾಕು. ಒಂದು ಜಾಕಾಯಿ ಒಂದು ಹಿಡಿ ಇರುತ್ತೆ, ಅದಕ್ಕೆ ಒಂದು ದಬ್ಬಳ ಅಥವಾ ಒಂದು ಮಳೆಯನ್ನು ತಗೊಂಡು ಅದನ್ನು ಚುಚ್ಚಿ, ಅದನ್ನು ಪೂಜಾ ಸಮಯದಲ್ಲಿ ನೀವು ಮಂಗಳಗೌರಿ ಅನುಷ್ಠಾನ ಮಾಡುವಾಗ ಈ ಕಪ್ಪು ಹಿಡಿತಿರಲ್ಲ, ಆ ಕಪ್ಪು ಹಿಡಿಯುವಂತಹ ಪ್ರಕ್ರಿಯೆ ಅದೇ ತರಹ ಈ ಒಂದು ಜಾಕಾಯಿನ ಸುಟ್ಟು ಕರಕ ಮಾಡ್ಕೋಬೇಕು. ಇದು ಮೊದಲನೇ ದಿವಸ ಮಾಡುವಂಥದ್ದು. ಮೊದಲನೇ ದಿವಸ ಮಾಡಿರ್ತಕ್ಕಂಥ ಪದಾರ್ಥವನ್ನು 11 ದಿನದ ಕಾಲ ಅದನ್ನು ಮುಟ್ಟದಿರ ದೇವರ ಸಾನ್ನಿಧ್ಯದಲ್ಲಿರಬೇಕು. ಆದರೆ ಅದಕ್ಕೂ ಮುನ್ನ ಮೊದಲು ನೀವು ಪೂಜೆ ಮಾಡಲಿಕ್ಕೆ ಯಾವ ಸಾನ್ನಿಧ್ಯದಲ್ಲಿ ಕೂತು ಪೂಜೆ ಮಾಡ್ತೀರೋ ಆ ಸಾನ್ನಿಧ್ಯವನ್ನು ಶುದ್ಧಿ ಮಾಡಬೇಕು. ಶುದ್ಧಿ ಮಾಡೋದು ಅಂದರೆ ಗೋಮೂತ್ರ, ಅರಿಶಿಣದ ನೀರು, ಇದರಿಂದ ಶುದ್ಧಿ ಮಾಡಿ ಪೂರ್ವ ಅಥವಾ ಉತ್ತರ ಆ ದಿಕ್ಕಲ್ಲಿ ಕೂತ್ಕೊಂಡು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಬೇಕು. ಆದರೆ ಇದಕ್ಕೂ ಮುನ್ನ ನೀವೇನು ಮಾಡಬೇಕು? ಬೆಳಗ್ಗೆ ಎದ್ದು ನಿಮ್ಮ ನಿತ್ಯ ಕರ್ಮಾನುಷ್ಠಾನ ಮುಗಿಸ್ಕೊಂಡು ಕೈಕಾಲು ಮುಖ ತೊಳ್ಕೊಂಡು ಆಮೇಲೆ ಬಂದು ಸ್ನಾನ ಮಾಡಬಹುದು. ಹೋಗಿ 2 ಬಿಳಿ ಎಕ್ಕದ ಹೂ, 2 ಬಿಳಿ ಎಕ್ಕದ ಹೂ, ಮುಟ್ಟಿದ್ರೆ ಮುನಿ, ಟಚ್ ಮಿ ನಾಟ್, ಒಂದಿಷ್ಟುದ್ದ ಕಡ್ಡಿ, 1 ಇಂಚಷ್ಟು ಸಾಕು, ಜಾಸ್ತಿ ಉದ್ದ ಬೇಡ, 1 ಇಂಚಷ್ಟುದ್ದ ಕಡ್ಡಿ ತಗೋಬೇಕು. ಟಚ್ ಮಿ ನಾಟ್, 2 ಬಿಳಿ ಎಕ್ಕದ ಹೂ, 1 ಟಚ್ ಮಿ ನಾಟ್, 1 ವಿಳೆದೆಲೆ. ನಮಗೆ 2 ವಿಳೆದೆಲೆ ತಂದರೂ ಏನು ತಪ್ಪಿಲ್ಲ. ನಮ್ಮ ಈ ಕೆಲಸಕ್ಕೆ ಬೇಕಾಗಿರೋದು ಬರೀ 1 ವಿಳೆದೆಲೆ, 1 ಜಾಕಾಯಿ, 1 ಅರಿಶಿಣದ ಕೊಂಬು. ಮೊದಲು ಅವೆಲ್ಲವನ್ನು ಸಿದ್ಧತೆ ಮಾಡಿಕೊಂಡು ಬೆಳಿಗ್ಗೆ ಬಂದು ಮನೆಯಲ್ಲಿ ತಲೆಗೆ ಸ್ನಾನ ಮಾಡಬೇಕು. ಈ ಅನುಷ್ಠಾನ ಮಾಡುವ ಮೊದಲನೇ ದಿವಸ ಹೆಣ್ಣು ಮಕ್ಕಳು ತಲೆಗೆ ಸ್ನಾನ ಮಾಡಬೇಕು. ತಲೆಗೆ ಸ್ನಾನ ಮಾಡೋದು ಹೇಗೆ? 1 ಉದ್ದರಣೆ ಹಾಲನ್ನು ತಲೆ ಮೇಲೆ ಹಾಕ್ಕೊಂಡು, ಸೋಪು ಶಾಂಪು ಏನು ಬೇಕಾದರೂ ಹಾಕ್ಕೊಳ್ಳಿ, ಹಾಲು ಹಾಕ್ಕೊಂಡೇ ತಲೆಗೆ ಸ್ನಾನ ಮಾಡಬೇಕು. ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ಕೂತು ಅಕ್ಕಿ ಹಿಟ್ಟು, ರಂಗೋಲಿ ಪುಡಿ, ಅರಿಶಿನ ಪುಡಿ, ಇದು ಯಾವುದಾದ್ರೂ ಪರವಾಗಿಲ್ಲ, ಅದರಲ್ಲಿ ಒಂದು ವೃತ್ತಾಕಾರ ಹಾಕಿ, ಒಂದು ಸರ್ಕಲ್, ಮಧ್ಯದಲ್ಲಿ ಒಂದು ತ್ರಿಕೋನ ಬರೀರಿ. ತ್ರಿಕೋನ ಬರೆದಾದ ನಂತರ ಅದರ ಮೇಲೆ 6 ರೇಖೆ ಇರುವಂಥ ನಕ್ಷತ್ರ ಬರೀಬೇಕು. ಅರ್ಥ ಮಾಡ್ಕೊಳ್ಳಿ. ಮೊದಲು ಒಂದು ಸರ್ಕಲ್ ಹಾಕಬೇಕು, ಒಂದು ವೃತ್ತಾಕಾರ, ಅದರ ಮಧ್ಯದಲ್ಲಿ ಒಂದು ತ್ರಿಕೋನ ಆದಮೇಲೆ 6 ರೇಖೆ ಇರುವಂಥ ನಕ್ಷತ್ರದ ಮಧ್ಯದಲ್ಲಿ ಸೌಹು ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ. ಸೌಹು, ಸಾ ಬರೆದು ದೀರ್ಘ ಬರೆದು 2 0 ಇಟ್ಟರೆ ಸೌಹು ಆಗುತ್ತೆ. ಆ ಸೌಹು ಎಂಬತಕ್ಕಂಥದ್ದನ್ನು ಮಧ್ಯದಲ್ಲಿ ಬರೀಬೇಕು. 4 ಮೂಲೆಗಳಲ್ಲಿ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಮೇಲ್ಭಾಗದಲ್ಲಿ ಪೂರ್ವಕ್ಕೆ ರಂ, ರಾ ಮತ್ತು 0 ರಂ, ಬಲಭಾಗದಲ್ಲಿ ದಕ್ಷಿಣಕ್ಕೆ ಓಂ, ಅದರ ತಳಭಾಗದಲ್ಲಿ ಸಂ, ಅದರ ಎಡಭಾಗದಲ್ಲಿ ಐಂ. ಈ ಪ್ರಕಾರ ಬೀಜಾಕ್ಷರಿ ಮಂತ್ರವನ್ನು ಬರೀಬೇಕು. ಬರೆದು ಅರಿಶಿಣದ ಕೊಂಬಿನಿಂದ ಗಂಧವನ್ನು ತೆಕ್ಕೋಬೇಕು. ಆ ಗಂಧವನ್ನು ವಿಳೆದೆಲೆ ಮೇಲೆ ಹಚ್ಚಬೇಕು. ವಿಳೆದೆಲೆ ಮೇಲೆ ಹಚ್ಚಿ ಆ ಎಲೆಯನ್ನು ಈ ನಕ್ಷತ್ರದ ಮಧ್ಯದಲ್ಲಿ ಇಡಬೇಕು.
ಅದರ ಮೇಲುಗಡೆ ಒಂದು ಜಾಕಾಯಿಯನ್ನು ಇಡಬೇಕು. ಜಾಕಾಯಿ ಮೇಲುಗಡೆ ನಿಮ್ಮ ಉಂಗುರದ ಬೆರಳನ್ನು ಜಾಕಾಯಿ ಮೇಲೆ ಈ ಥರ ಇಟ್ಟು ಹೇಳುವಂತಹ ಬೀಜಾಕ್ಷರಿ ಮಂತ್ರ ಸಾಧ್ಯವಾದರೆ ನನ್ನೊಂದಿಗೆ ಒಂದು ಸತಿ ನೀವು ಹೇಳ್ಕೊಳ್ಳಿ. ಓಂ ಗಂ ಐಂ ಸೌಹು. ಓಂ ಗಂ ಐಂ ಸೌಹು. ಓಂ ಗಂ ಐಂ ಸೌಹು. ಇದು 108 ಸರ್ತಿ ಹೇಳಬೇಕು. 108 ಬಾರಿ ಈ ಜಾಕಾಯಿ ಮೇಲೆ ನಿಮ್ಮ ಉಂಗುರದ ಬೆರಳನ್ನಿಟ್ಟು ಈ ಬೀಜಾಕ್ಷರಿ ಮಂತ್ರವನ್ನು ಹೇಳಬೇಕು. ಹೇಳಿದಾದ ನಂತರ ನಿಮ್ಮ ಮನೆಯಲ್ಲಿ ಅವತ್ತು ದೇವರು ನಿಮಗೇನು ಶಕ್ತಿ ಕೊಟ್ಟಿರ್ತಾನೋ ಒಂಚೂರು ಸಿಹಿ ಪದಾರ್ಥ ನೈವೇದ್ಯ, ಜೇನುತುಪ್ಪ, ಸಕ್ಕರೆ, ಬೆಲ್ಲ ಅಥವಾ ಸಜ್ಜಿಗೆ ಯಾವುದಾದ್ರೂ ಪರವಾಗಿಲ್ಲ, ಅದು ನಿಮ್ಮ ಶಕ್ತಿ. ಅದನ್ನಿಷ್ಟು ತಯಾರು ಮಾಡ್ಕೊಳ್ಳಿ. ತಯಾರು ಮಾಡಿ ದೇವರಿಗೆ ನೈವೇದ್ಯ ಕೊಡಿ. ಒಂದು ಚಿಕ್ಕದಾಗಿ ಒಂದು ಕರ್ಪೂರದ ಆರತಿ ಮಾಡಿ. ನಿಮಗೆ ಅನುಕೂಲ ಆದರೆ ಒಂದು ಲಕ್ಷ್ಮೀ ಅಷ್ಟೋತ್ರ ಮಾಡಿ. ಲಕ್ಷ್ಮೀ ಅಷ್ಟೋತ್ರ ಮಾಡಿದ ನಂತರ ಈ ಜಾಕಾಯಿನ ಐಂ ಸೌಹು ಐಂ ಸೌಹು ಐಂ ಸೌಹು ಇದನ್ನು 54 ಬಾರಿ ಹೇಳಿಕೊಂಡು ಜಾಕಾಯಿನ ತುಪ್ಪದಲ್ಲಿ ಅದ್ದಿ ಆ ಜಾಕಾಯಿಗೆ ಒಂದು ದಬ್ಬಳ ಅಥವಾ ಒಂದು ಮಳೆಯನ್ನು ಫಿಕ್ಸ್ ಮಾಡಿ ಅದನ್ನು ಸುಟ್ಟು ಕರಕು ಮಾಡ್ಕೋಬೇಕು. ಸುಟ್ಟು ಕರಕು ಮಾಡಿ ಆ ಕಪ್ಪನ್ನು ಈ ಮಧ್ಯದಲ್ಲಿ ಎಲೆ ಮೇಲೆ, ಅಂದರೆ ಅದು ಪೂರ್ತಿ ತಣ್ಣಗಾದ ಮೇಲೆ ಆ ಕಪ್ಪನ್ನು ನೀವು ಏನು ಯಂತ್ರ ಬರೆದಿದ್ದೀರಲ್ಲ, ಅರಿಶಿನ ಬರೆದಿರ್ತಕ್ಕಂಥ, ಅರಿಶಿನ ಹಚ್ಚಿರ್ತಕ್ಕಂಥ ವಿಳೆದೆಲೆ ಆ ಎಲೆ ಮೇಲೆ ಆ ಕಪ್ಪನ್ನು ಹಾಕಿ ಧೂಪ ದೀಪ ನೈವೇದ್ಯ ನೀವು ಅವಾಗ ಕೊಡಬೇಕು. ಯಾವುದಕ್ಕೆ? ಆ ಕಪ್ಪಿಗೆ ವಿಳೆದೆಲೆ ಮೇಲೆ ಇದ್ದಾಗ. ಇದಿಷ್ಟನ್ನು ಕ್ರಮವಾಗಿ 11 ದಿನಗಳ ಕಾಲ, ಮೊದಲನೇ ದಿವಸ ಮಾತ್ರ ಈ ಕ್ರಮ ಮಾಡಬೇಕು. ಇನ್ನು 11 ದಿವಸ ಪ್ರತಿ ದಿವಸ ಈ ಬೀಜಾಕ್ಷರಿ ಮಂತ್ರವನ್ನು ಉಚ್ಚರಿಸಬೇಕು. 11 ದಿವಸದ ಮಧ್ಯದಲ್ಲಿ ನಿಮ್ಮ ಮುಟ್ಟಿನ ದಿನಾಂಕ ಬಂದರೆ, ನಿಮ್ಮ ಡೇಟ್ಸ್ ಆದರೆ ಇನ್ನು ಮುಂದಕ್ಕೆ ಅದು ಮಾಡಬೇಡಿ. ಅದು ಏನೂ ಆಗಿಲ್ಲ ಅಂದರೆ 11 ದಿವಸ ಕ್ರಮಬದ್ಧವಾಗಿ ಮಾಡಿ. 11ನೇ ದಿವಸ ಈ ಕಪ್ಪಿಗೆ ಸ್ವಲ್ಪ ತುಪ್ಪ ಹಾಕಿ ಮಿಶ್ರಣ ಮಾಡಿಟ್ಕೊಳ್ಳಿ. ನಿಮ್ಮ ಮನೆ, ನಿಮ್ಮ ಯಜಮಾನರಿಗೆ, ನಿಮಗೆ, ನಿಮ್ಮ ಮನೆ ಮಕ್ಕಳಿಗೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ, ವ್ಯಾಪಾರಕ್ಕೆ, ವ್ಯವಹಾರಕ್ಕೆ, ಕೆಲಸ ಕಾರ್ಯಕ್ಕೆ, ವಾಸ್ತುವಲ್ಲಿರ್ತಕ್ಕಂಥ ದೋಷಕ್ಕೆ ಎಲ್ಲಕ್ಕೂ ಸಹಿತ ಇದು ರಾಮಬಾಣದಂಥ ಕೆಲಸ ಮಾಡುತ್ತೆ. ತುಪ್ಪ ಕಲಸಿರ್ತಕ್ಕಂತಹ ಜಾಕಾಯಿನ ಕಪ್ಪಿಗೆ ಅದು 11 ದಿವಸ ಆದಮೇಲೆ ನಿಮಗೆ ಈ ಕೆಲಸ ಬರುತ್ತೆ. ಆದರೆ ಎಲ್ಲಿ ಪೂಜೆ ಮಾಡಿದ್ದೀರೋ ಆ ಜಾಗವನ್ನು ಪ್ರತಿದಿನ ಶುದ್ಧಿ ಮಾಡಬೇಕು, ಪ್ರತಿದಿನ ರಂಗೋಲಿ ಹಾಕಬೇಕು, ಪ್ರತಿದಿನ ಅದೇ ಎಲೆಯನ್ನು ಇಡಬೇಕು. 11 ದಿವಸದಷ್ಟೊತ್ತಿಗೆ ಎಲೆ ಸಂಪೂರ್ಣ ಒಣಗೋಗ್ಬಿಡುತ್ತೆ. ಒಣಗೋದ್ರೂ ಪರವಾಗಿಲ್ಲ, ಎಲೆಯನ್ನೇನು ತೆಗೆಯೋದೇ ಬೇಡ, ಅದೇ ಎಲೆನೇ ಉಪಯೋಗಿಸ್ಕೊಳ್ಬೋದು. ಮೊದಲನೇ ದಿವಸ ಮಾಡೋ ಕೆಲಸ 11 ದಿವಸ ಪೂಜಿಸಬೇಕು. ಆದರೆ ಪ್ರತಿದಿನ ಬೀಜಾಕ್ಷರಿ ಮಂತ್ರ ಪ್ರತಿದಿನ ಉಚ್ಚರಿಸಬೇಕು. ಈ 11 ದಿವಸ ಹೆಣ್ಣು ಮಕ್ಕಳು ನೀವು ಮಾಡಿದ್ದೇ ಆದರೆ ನಿಮ್ಮ ಮನೆ ನಂದು ಗೋಕುಲವಾಗತ್ತೆ. ಇದು ಗಂಡಸರು ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತಲ್ಲ. ಆದರೆ ಒಂದು ಮನೆ, ಒಂದು ಕುಟುಂಬ, ಒಂದು ಸಂಸಾರ ಚೆನ್ನಾಗಿರಬೇಕು, ನಗನಗ್ತಾ ಇರಬೇಕು ಅಂದರೆ ಅದಕ್ಕೆ ಹೆಣ್ಣು ಮಕ್ಕಳು ನೀವೇ ಕಾರಣ. ಮನೇಲಿರ್ತಕ್ಕಂಥ ಗಂಡಸರು ದುಡ್ಕೊಂಬಂದು ನಿಮ್ಮ ಕೈಲಿ ಕೊಡೋದು ಅಥವಾ ಖರ್ಚು ಮಾಡೋದು ಅಷ್ಟೇ ಅವ್ರಿಗೆ ಗೊತ್ತು. ಆದರೆ ಇಡೀ ಮನೆ ಸಂರಕ್ಷಣೆ ಮಾಡೋದು, ಇಡೀ ಮನೆಯಲ್ಲಿ ಸುಖ ಸಂತೋಷ ನೋಡೋದು, ಇಡೀ ಮನೆಯಲ್ಲಿ ಮಕ್ಕಳಿಗೆ ಮತ್ತು ಮನೆಯವರಿಗೆ ಬೇಕಾದ್ದು ಬೇಡವಾದ್ದು ಎಲ್ಲವೂ ನೋಡ್ಕೊಳ್ಳೋದು ತಾಯಂದರು ನಿಮ್ಮದೇ ಕೆಲಸ. ಅದಕ್ಕೋಸ್ಕರ ಮೊದಲು ನಮ್ಮ ತಾಯಂದರು ಹೆಣ್ಣು ಮಕ್ಕಳು ನೀವು ಚೆನ್ನಾಗಿದ್ದರೆ, ನೀವು ಮನೆಯನ್ನು ಚೆನ್ನಾಗಿ ನೋಡಿಕೊಂಡ್ರೆ ಇಡೀ ಕುಟುಂಬ ಚೆನ್ನಾಗಿರುತ್ತೆ. ಈಗ ಪೂಜೆ ಪ್ರಾರಂಭ ಮಾಡೋಣ. ಅಕಸ್ಮಾತ್ ಈಗ ನಾನು ಹೇಳಿದಂಥ ಈ ತಂತ್ರಸಾರ, ಇದಕ್ಕೆ ತಿಥಿ, ವಾರ, ನಕ್ಷತ್ರ, ಯೋಗ, ಲಗ್ನ ಯಾವುದೂ ಇಲ್ಲ. ನಾಳೆಯಿಂದನೇ ಶುರು ಮಾಡ್ಬೋದು. ಅಕಸ್ಮಾತ್ ನೀವು ಮಧ್ಯದಲ್ಲಿ ಏನಾದರೂ ಅಚಾತುರ್ಯಗಳಾಯಿತು ಅಂದರೆ ನೀವು ಬಿಟ್ಟು ಪುನಃ ಹೊಸದಾಗಿ ಪ್ರಾರಂಭಿಸಿ 11 ದಿವಸ ನಿರಂತರವಾಗಿ ಮಾಡಿ. ಯಾರಿಗೆ ಈ ವಿಚಾರ ಸ್ಪಷ್ಟೀಕರಿಸ್ಕೊಳ್ಳೋಕೆ ಗೊತ್ತಾಗಲಿಲ್ಲ, ಮೊಬೈಲಲ್ಲಿ ರೆಕಾರ್ಡ್ ಸರಿಯಾಗಿ ಆಗಲಿಲ್ಲ, ಅಥವಾ ನನಗೆ ಮೊಬೈಲ್ ಇಲ್ಲ, ನನಗೆ ರೆಕಾರ್ಡ್ ಮಾಡ್ಕೊಳ್ಳೋದು ಬರಲ್ಲ, ಪಕ್ಕದಲ್ಲಿರ್ತಕ್ಕಂಥವ್ರು ತಾಯಂದರು ಇದನ್ನು ಕಳಿಸ್ಕೊಡಿ. ಬಹುಶಃ ನಾನು 3 ಗಂಟೆಗೆ ಬಂದಿದ್ದರೆ ನಿಮ್ಮೆಲ್ಲರನ್ನೂ ಇನ್ನೂ ಹತ್ತಿರದಿಂದ ತುಂಬ ಚೆನ್ನಾಗಿ ನೋಡ್ಬೋದಾಗಿತ್ತು. ಏನು ಮಾಡೋದು, ಇನ್ನು ಮುಂದೆ ಬರ್ತಕ್ಕಂಥದ್ದು ಅಮಾವಾಸ್ಯೆ ಅಲ್ವಾ? ಅಮಾವಾಸ್ಯೆಯಲ್ಲಿ ಕತ್ಲು ನೀವು ಯಾರೂ ನನಗೆ ಕಾಣಿಸ್ತಾ ಇಲ್ಲ. ಸಾಲದಕ್ಕೆ ಇಲ್ಲಿ ಬೃಹತ್ ಮಟ್ಟದ ಚಂದ್ರನ ಬೇರೆ ಇಟ್ಟುಬಿಟ್ಟಿದ್ದಾರೆ ನನ್ನ ಮುಂದೆ. ಆ ಚಂದ್ರನ ಬೆಳಕು ನನ್ನ ಮುಖದ ಮೇಲೆ ಬೀಳೋದ್ರಿಂದ ನಾನು ನಿಮಗೆ ಕಾಣಬೋದೇನೋ, ಆದರೆ ನೀವ್ಯಾರೂ ನನಗೆ ಕಾಣ್ತಾ ಇಲ್ಲ. ಆದರೆ ಒಂದಂತೂ ಸತ್ಯ, ನೀವು ಕಾಣೋದು ಬಿಡೋದು ಅದು ಬೇರೆ ಪ್ರಶ್ನೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ನನ್ನ ಹೃದಯದಲ್ಲಿ ತಾವೆಲ್ಲರೂ ಇದ್ದೀರಿ. ನನ್ನ ಪ್ರತಿನಿತ್ಯದ ಕಾಯಕ, ಪ್ರತಿನಿತ್ಯ ಬೆಳಗ್ಗೆದ್ದು ದೇವರ ಸೇವೆ ಮಾಡುವಾಗ, ಪ್ರತಿನಿತ್ಯ ನಾನು ಮನೆಯಿಂದ ಆಚೆ ಬರಬೇಕಾದ್ರೆ, ನನ್ನ ದೇವಿ ತಾಯಿ ಲಲಿತಾ ರಾಜರಾಜೇಶ್ವರಿಯನ್ನು ನಾನು ಪ್ರಾರ್ಥನೆ ಮಾಡಿ ಹೊರಬರಬೇಕಾದ್ರೆ ನನ್ನ ರಾಜ್ಯದ ಜನತೆ ಚೆನ್ನಾಗಿರಲಿ ಅಂತ
ನಾನು ತಾಯಿ ಹತ್ರ ಪ್ರಾರ್ಥನೆ ಮಾಡಿ ನಾನು ಹೊಸಲು ದಾಟೋದು. ಇದು ನಾನಾದರೂ ಅಷ್ಟೇ, ನನ್ನ ಮಗ ಆದರೂ ಅಷ್ಟೇ, ಇದೇ ಕಾಯಕವನ್ನು ಮಾಡಿದ್ದೀವಿ. ಹಾಗಾಗಿ ಇವತ್ತು ರಾಜ್ಯದಲ್ಲಿ ತಾಯಂದರು ತಾವೆಲ್ಲರೂ ಚೆನ್ನಾಗಿರಲಿ ಅನ್ನೋ ಉದ್ದೇಶಕ್ಕೋಸ್ಕರ, ಯಾಕೆಂದರೆ ಇಂತಹ ಒಂದು ಧರ್ಮ ಕಾರ್ಯ ಇದು ನಮ್ಮ ಭಾರತದ ನೆಲದಲ್ಲಿ ಆಗಲೇಬೇಕು. ಇದು ಮೇಲಿಂದ ಮೇಲೆ ನಡೆದ್ರೇ ಈ ಸಂಸ್ಕೃತಿ, ಈ ಸಂಪ್ರದಾಯ ನಿಲ್ಲುವಂತಹದ್ದು. ನಾನು ಯಾವುದೇ ಬೇರೊಂದು ವಿಚಾರ ಹೇಳ್ತಿಲ್ಲ. ಇಂತಹ ಧರ್ಮ ಕಾರ್ಯ ಮಾಡಲಿಕ್ಕೆ ಯಾರು ಮುಂದಾದರೂ ನಾವು ನೀವೆಲ್ಲರೂ ಸಹಿತ ಹರಿಸಿ ಆಶೀರ್ವದಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಒಂದು ಹೆಣ್ಣು ಅಂದರೆ ಸಾಮಾನ್ಯವಲ್ಲ, ಹೆಣ್ಣು ಸೃಷ್ಟಿಯ ಮೂಲ. ಇವತ್ತು ಚಿಕ್ಕ ಮಕ್ಕಳು, ನಾಳೆ ಜಗತ್ತಿಗೆ ನೀವು ಮಕ್ಕಳನ್ನು ಕೊಡೋರು. ಜೊತೆಗೆ ಬೆಳೆದು ನಿಂತಿರ್ತಕ್ಕಂಥ ತಾಯಂದರು, ನಿಮ್ಮ ಆಶೀರ್ವಾದದಿಂದ, ನಿಮ್ಮ ನುಡಿಮುತ್ತಿನಿಂದ ನೀವು ಒಮ್ಮೆ ಒಳ್ಳೆಯದಾಗಲಿ ಅಂದರೆ ಖಂಡಿತ ಒಳ್ಳೆಯದಾಗೇ ಆಗುತ್ತೆ. ನಿಮ್ಮೆಲ್ಲರೂ ಹರಿಸಿ ಆಶೀರ್ವದಿಸಿ. ಹಾಗೆ ಇಷ್ಟು ಜನ ಸ್ವಾಮಿಗಳನ್ನು ಕರೆಸಿ ಅವರೆಲ್ಲರ ಆಶೀರ್ವಾದ ತೆಗೆದುಕೊಂಡು ಇವತ್ತು ಅದ್ಭುತವಾದಂತಹ ತಾಯಿ ಮಹಾಲಕ್ಷ್ಮಿ ಕಾರ್ಯಕ್ರಮ ಮಾಡ್ತಿದ್ದಾರೆ. ನಾವು ನೀವು ಎಲ್ಲರೂ ಸೇರಿ ಲಕ್ಷ್ಮಿಗೆ ಒಂದು ಕುಂಕುಮಾರ್ಚನೆ ಮಾಡೋಣ. ಹೆಣ್ಣು ಮಕ್ಕಳು ನೀವು ಗಟ್ಟಿಯಾಗಿದ್ರೇ ಸಂಸಾರ. ಇವತ್ತು ನೀವು ಸ್ವಲ್ಪ ಮೆತ್ತಗಾಗ್ಬಿಟ್ರೆ ಸಂಸಾರ ಗಾಳಿಪಟ ಮಾಡಲಿಕ್ಕೆ ಪಕ್ಕದಲ್ಲಿ ಇನ್ನೊಬ್ಬರು ತಯಾರಾಗಿಬಿಡ್ತಾರೆ. ಹೌದೋ ಇಲ್ವೋ? ಕರೆಕ್ಟು ತಾನೇ ಇದು? ಎಂತಹ ಕಷ್ಟ ಬಂದರೂ ನೀವು ಹೆದರಬಾರ್ದು, ಎಂಥ ಸಮಸ್ಯೆ ಬಂದರೂ ನೀವು ಹೆದರಬಾರ್ದು. ಅರ್ಧ ಕೆಜಿ ಅಕ್ಕಿ ನಮ್ಮ ಮನೇಲಿ ಇಲ್ಲ ಅಂದರೂ ತಲೆ ಕೆಡಿಸ್ಕೊಳ್ಬಾರ್ದು. ಬಿಸಿನೀರು ಕಾಯಿಸಿ 2 ಸ್ಪೂನ್ ಅಕ್ಕಿ ಹಿಟ್ಟು ಕಲಸಿ ಗಂಜಿ ಮಾಡ್ಕೊಂಡು ಕುಡಿಯೋಣ. ಪಕ್ಕದ ಮನೆಗೆ ಹೋಗಿ ಭಿಕ್ಷೆ ಬಿಡೋದು ಬೇಡ. ನಾವು ನಮ್ಮ ಮನೆಗೆ ಇವತ್ತು ಬಡತನ ಇರಲಿ, ನಮಗೆ ಬಡತನ ಇದ್ದರೂ ಸಹಿತ ನಮ್ಮ ಪತಿದೇವರನ್ನ ನಾವು ಬೀದಿಗಿಟ್ಟು ಹರಾಜು ಹಾಕಬಾರ್ದು. ಗಂಡ ಇವತ್ತು ದುಡಿಯೋಕ್ಕಾಗಿಲ್ಲ, ನಾಳೆ ನಿಮಗಾಗಿ ದುಡಿಯುವಂಥ ಗಂಡ ನಿಮ್ಮ ಮನೇಲಿದ್ದಾನೆ. ನಿಮ್ಮ ಮನೆಗೆ ಕಷ್ಟ ಅಂದರೆ ಯಾರೊಬ್ಬರು ಬಂದು ಸಹಾಯ ಮಾಡಲ್ಲ. ಇವತ್ತೊಂದು ದಿವಸ ಆನಂದ್ ಗುರುಜಿ ಬಂದು ನೀನು ಹೊಟ್ಟೆ ತುಂಬಿಸೋಕ್ಕಾಗೋದಿಲ್ಲ. ವರ್ಷದ 365 ದಿವಸ ನಿಮ್ಮನ್ನು ಸಾಕಿ ಸಲಹಿ ನಿಮ್ಮನ್ನು ದೊಡ್ಡವ್ರನ್ನ ಮಾಡಿ ನಿಮಗೆ ಬೇಕು ಬೇಡ ನೋಡುವಂಥದ್ದು ನಿಮ್ಮ ಜನ್ಮದಾತರು, ನಿಮ್ಮ ತಂದೆ ತಾಯಿ. ನಿಮ್ಮನ್ನು ಸಾಕ್ತಿರ್ತಕ್ಕಂಥದ್ದು ನಿಮ್ಮ ಗಂಡ. ವಯಸ್ಸಾದ ಮೇಲೆ ನಿಮ್ಮ ಮಕ್ಕಳು. ಎಲ್ಲೋ ಸ್ವಲ್ಪ ಕೋಪ ಬಂದಾಗ ಮಕ್ಕಳು ಸ್ವಲ್ಪ ಗರ್ಜನೆ ಮಾಡ್ಬೋದು. ಗಂಡ ಹೆಂಡತಿರ ಮಧ್ಯದಲ್ಲಿ ಸ್ವಲ್ಪ ಬಿರುಸಾದಾಗ ಗಂಡ ಸ್ವಲ್ಪ ಜೋರು ಮಾಡ್ಬೋದು. ಅದಕ್ಕಿಂತ ಜೋರು ನಮ್ಮ ಹೆಣ್ಮಕ್ಳು ನೀವು ಮಾಡಿರ್ತೀರಿ. ನೀವೇನು ಕಡಿಮೆ ಇಲ್ಲ. ಆದರೂ ಗಂಡನ್ನು ಅಯ್ಯೋ ಅನ್ನಿಸ್ಬೇಡಿ ಅಲ್ವಾ? ಪಾಪ ಗಂಡನ್ನು ಅಯ್ಯೋ ಅನ್ನಿಸ್ಬಾರ್ದು. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಬಿಸಿಲಲ್ಲಿ, ಚಿತ್ರದುರ್ಗದ ಬಿಸಿಲು ಸುಮ್ಮನೆನಾ? ಅಷ್ಟು ಬಿಸಿಲಲ್ಲಿ ಕಷ್ಟಪಟ್ಟು ಮನೆಗೆ ಬಂದರೆ ಆ ತಾಯಿ ಅರ್ಧ ಗಂಟೆ ಲೇಟಾಗಿ ಕಾಫಿ ಕೊಟ್ಟರೆ ಅವ್ರು ಯೋಚನೆ ಮಾಡ್ತಿರ್ತಾರೆ, ಎಲ್ಲೋದ್ರು ನಮ್ಮ ಶ್ರೀಮತಿಯವರು ಅಂತ. ಹಾಗೆ ನೀವು ಹಂಗಾಗಬಾರ್ದು. ಬೆಳಗ್ಗೆ ಸಂಜೆ ಯಾವಾಗೇ ಆಗಲಿ ಗಂಡ ಮನೆಯಿಂದ ಆಚೆ ಹೋಗಬೇಕಾದ್ರೆ ನಗನಗ್ತಾ ಕಳಿಸ್ಕೊಡ್ಬೇಕು. ಸಂಜೆ ಮನೆಗೆ ಬರಬೇಕಾದ್ರೆ ನಗನಗ್ತಾ ಮುಂದೆ ನಿಂತ್ಕೋಬೇಕು. ಈ ಒಂದು ಮಾತನ್ನು ನಾನು ಹೇಳೋದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಯಾಕೆ ಇದನ್ನು ಓಪನ್ನಾಗಿ ಮಾತಾಡ್ತೀನಿ ಅಂದರೆ, ದಿನಾ ಬೆಳಿಗ್ಗೆ ಇದ್ದರೆ ತಾಯಂದರು ನನ್ನ ಹತ್ರ ಕಣ್ಣೀರು ಹಾಕ್ಕೊಂಡು ಅಳೋದನ್ನು ನೋಡಿದ್ರೆ ನನಗೆ ಸಂಕಟ ಆಗುತ್ತೆ. ನಾವು ಮಾಡೋ ತಪ್ಪೇನು ಗೊತ್ತಾ? ನಮಗೆ 2-3 ಮಕ್ಕಳಾಯಿತು ಅಂದರೆ, ಅಯ್ಯೋ ಬಿಡಪ್ಪ ನನಗೆ 3 ಮಕ್ಕಳಾಯಿತು ಇನ್ನೇನು ಬಿಡು, ಒಳ್ಳೆ ಸೀರೆ ಉಟ್ಕೊಳ್ಳೆ. ಅಯ್ಯೋ 3 ಮಕ್ಕಳಾಯಿತು ಇನ್ನೇನು ಬಿಡ್ರಿ ನನಗೆ ಸೀರೆ ಸಾಕು, ನನಗೆ ಯಾವುದೋ ಒಂದು ಕಾಟನ್ ಸೀರೆ ಅಂತೀರಿ. ಮದುವೆ ಪ್ರಾರಂಭದಲ್ಲಿ ನಿಮ್ಮ ಅಲಂಕಾರ ಹೀಗೆ ಇರಬೇಕು. ಇಲ್ಲಿರ್ತಕ್ಕಂಥ ನವದುರ್ಗಿಯರನ್ನು ನೋಡಿದ್ರೆ ಇದಕ್ಕಿನ್ನ ಚೆನ್ನಾಗಿ ಕಾಣಬೇಕು ಅಂತ ಅವತ್ತು ಯೋಚನೆ ಮಾಡ್ತೀರಿ. 1-2 ಮಕ್ಕಳಾದರೆ ಅಯ್ಯೋ ಸಾಕು ಬಿಡ್ರಿ ಅಂತೀರಿ. ಅಪ್ಪಿತಪ್ಪಿ ಗಂಡ ಏನಾದ್ರು ಸ್ವಲ್ಪ ಜೋರ ಕೆಮ್ತಾ ಇದ್ದಾನೆ ಅಂದರೆ, ನೋಡಿ ನಮ್ಮ ಯಜಮಾನರು ಬೆಳಗ್ಗೆಯಿಂದ ಕೆಮ್ತಾ ಇದ್ದಾರೆ ಅಂತೀರಿ. ಆ ಕೆಮ್ಮು ಅವರು ಬರಬಾರ್ದು. ಆ ಕೆಮ್ಮು ಅವ್ರಿಗೆ ಬರಬಾರ್ದಂದ್ರೆ ನೀವು ಯಾವಾಗಲೂ ಎವರ್ಗ್ರೀನ್ ಆಗಿರಬೇಕು. ಅಂದರೆ ನಿಮ್ಮ ಜೀವನ ನಿಮ್ಮ ಅಂಗೈಲಿದೆ, ನಿಮ್ಮ ಸುಂದರವಾದ ಬದುಕು ನಿಮ್ಮ ಕೈಲೇ ಇರಬೇಕು. ಅದು ಇನ್ನೊಬ್ಬರು ಬಂದು ಮುಟ್ಟಬಾರ್ದು, ಇನ್ನೊಬ್ಬರು ಬಂದು ಅದು ಪಾಠ ಹೇಳಬಾರ್ದು, ಇನ್ನೊಬ್ಬರು ನನ್ನ ಮನೆ ಅಂತ ಹೇಳಬಾರ್ದು, ಇನ್ನೊಬ್ಬರು ನಿಮ್ಮ ಸಂಸಾರದಲ್ಲಿ ಪ್ರವೇಶ ಮಾಡಬಾರ್ದು. ಅದನ್ನು ಪ್ರತಿಯೊಬ್ಬ ತಾಯಂದರು ಚೆನ್ನಾಗಿ ಕಲ್ತ್ಕೊಳ್ಳಿ. ನಾನು ತಾಯಂದ್ರ ಪರ, ಅಣ್ಣಂದ್ರ ತಮ್ಮಂದ್ರ ಪರ ಅಲ್ಲ. ಯಾಕೆಂದರೆ ನೀವು ಮನೇಲಿ ಚೆನ್ನಾಗಿದ್ದರೆ ನಿಮ್ಮ ಇಡೀ ಮನೆ ಚೆನ್ನಾಗಿರುತ್ತೆ. ಪೂಜೆ ಪುನಸ್ಕಾರ ಇದೆಲ್ಲ ನಮ್ಮ ಮನಸ್ಸಿಗೆ, ಆದರೆ ಈ ನೀತಿ ಪಾಠ ಇದೆಯಲ್ಲ ಇದೇ ಬೇಕಾಗಿರೋದು. ಅದಕ್ಕಾಗಿ ವಿಚಾರ ಹೇಳಿದ್ದೀನಿ. ಅನ್ಯತಾ ಭಾವಿಸ್ಬೇಡಿ. ನಾನು ಆಚೆಗೆ ಹೋದ ತಕ್ಷಣ ನನ್ನ ಕಾರನ್ನ ಅಡ್ಡ ಹಾಕ್ಕೊಳ್ತಾರೆ ನಮ್ಮ ಅಣ್ಣ ತಮ್ಮಂದರು. ಅದೇನು ತೊಂದರೆ ಇಲ್ಲ, ಇದೇನು ನಮ್ಮ ಬಗ್ಗೆ ಏನು ಮಾತಾಡಲಿಲ್ಲ ಅಂತ ಏನೂ ಇಲ್ಲ. ನೀವು ಅಣ್ಣ ತಮ್ಮಂದರು ನೀವು ಮನೇಲಿ ಗಂಡಸರು ಚೆನ್ನಾಗಿರಬೇಕಾದ್ರೆ ಮನೇಲಿ ಹೆಣ್ಣುಮಕ್ಕಳು ನೀವು ಚೆನ್ನಾಗಿರಬೇಕು. ಅದಾಗಲಿ ಅನ್ನೋದು ಒಂದೇ ಉದ್ದೇಶ. ತಾಯಿ ಲಕ್ಷ್ಮೀ ಪೂಜೆ ಮಾಡೋಣ. ಕುಂಕುಮನ ತಗೊಳ್ಳಿ. ನಿಮ್ಮ ಉಂಗುರದ ಬೆರಳು ಹೆಬ್ಬೆರಳು ಮಧ್ಯದಲ್ಲಿ ಕುಂಕುಮವನ್ನು ಕೈಗೆ ತಗೊಳ್ಳಿ. ರಚಿತಾಚಲ ಶೃಂಗಾಗ್ರ ಮಧ್ಯಸ್ಥಾಯೇ ನಮೋ ನಮಃ. ಹಿಮಾಚಲ ಮಹಾಭಾವರುಂಶತಾಯೇ ನಮೋ ನಮಃ. ಶಂಕರಾರ್ಥಾಂಗ ಸೌಂದರ್ಯ ಲಹರ್ಯೇ ನಮೋ ನಮಃ. ಓಂ ಮೂಲ ಪ್ರಕೃತಿಯೇ ನಮಃ. ಓಂ ವಿಕೃತಿಯೇ ನಮಃ. ಓಂ ವಿದ್ಯಾಯೇ ನಮಃ. ಓಂ ಸ್ವರ್ಭಾಯೇ ನಮಃ. ಓಂ ವಿಭಕ್ತಿಯೇ ನಮಃ. ಓಂ ಸೌರಭ್ಯೇ ನಮಃ. ಓಂ ಪರಮಾತ್ಮಿಕೇ ನಮಃ. ಓಂ ವಾಚೇ ನಮಃ.
ಓಂ ಪದ್ಮಾರೇ ನಮಃ ಓಂ ಶುಚೇ ನಮಃ ಓಂ ಸ್ವಾಹಾಯ ನಮಃ ಓಂ ಸುಧಾಯ ನಮಃ ಓಂ ಹಿರಣ್ಯಾಯ ನಮಃ ಓಂ ಹಿರಣ್ಮಯೇ ನಮಃ ಓಂ ಲಕ್ಷ್ಮೇ ನಮಃ ಓಂ ವಿಭವಾಯ ನಮಃ ಓಂ ಕೀರ್ತೆ ನಮಃ ಓಂ ಸುಜಯ ನಮಃ ಓಂ ಪಾದಗಳಲ್ಲಿ ಹೊನ್ನಿನಾದಿಜ್ಜೆಯ ಧರಿಸಿ ಶಿರದ ಮೇಲೆ ರತ್ನದ ಮುಕುಟವನಿರಿಸಿ ಮನೆಯೊಳಗೆ ಬಾರಮ್ಮ ಸ್ಥಿರವಾಗಿರಿಸಪ್ಪ ಎನ್ನೆದೆಯ ಮಂಟಪದಿ ನಗುತ್ತಲಿರುಳಪ್ಪಮ್ಮ ಅನುದಿನವು ನಿಲ್ಲಲೇ ವೈಕುಂಠದೊಡತಿ ಮೊರೆಯ ಕೇಳಿ ನಮಗೆ ನೀರು ಅನುಮತಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಸುಸ್ವಾಗತ ನಿನಗೆ ಮರೆಯದೆ ಮನೆಗೆ ಬಾರಮ್ಮ ಕಂಕಣಗರದಿ ಕನಕರಮೆಯನ್ನಿತು ಅಕ್ಕರೀಗ ಮರ್ತ್ಯದ ಭಕ್ತರ ಅರಸು ಸತ್ಯದ ಸೇವೆಯ ನಿತ್ಯವೂ ಸ್ವೀಕರಿಸು ದಿಯಾವು ಮಾರ್ಗವ ತೋರಿಸು ಮನದಲ್ಲಿ ಮನೆ ಮನೆಗೂ ಬಂದು ಭಕ್ತಿ ಸೇವೆ ಪಡೆದು ಕಸ್ತು ಎನ್ನುವ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಸುಸ್ವಾಗತ ನಿನಗೆ ಮರೆಯದೆ ಮನೆಗೆ ಬಾರಮ್ಮ ಚಂದಿರನ ನೀಗಿಸುವಂತ ಮುಗ್ಗಾದ ಮೊಗದ ತಾನೇ ನಿರಕರನ ನಾಚುವಂತ ಪ್ರಭೆಯನ್ನು ಪಡೆದ ಮಾಯೆ ಮಂದಾರ ಮಾಯೆ ಗಟ್ಟಿನಗೆಯ ಮಹಾಲಕ್ಷ್ಮಿ ನಮೋಸ್ತುತೆ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ಚಿತ್ರದುರ್ಗದಲ್ಲಿ ನೆರವೇರಿಸಲಾಯಿತು. ಇಲ್ಲಿ ವೇದಿಕೆಯಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ಮಹಾಲಕ್ಷ್ಮಿ ಅನುಷ್ಠಾನವನ್ನು ಹೇಗೆ ಕ್ರಮಬದ್ಧವಾಗಿ ಆಚರಿಸಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಟ್ರು. ಇಲ್ಲಿ ನೆರವೇರಿಸಲಾದಂತಹ ಮಹಾಮಂಗಳಾರತಿ ಮತ್ತು ವೇದಿಕೆ ಕಾರ್ಯಕ್ರಮ ಹೇಗಿತ್ತು ಅನ್ನೋದನ್ನು ಮತ್ತೀಗ ಮುಂದುವರಿಸೋಣ. ತಮಗೆಲ್ಲ ಒಂದು ಆಶ್ಚರ್ಯ ಆಯ್ತೇನೋ, ದೇವರಿಗೆ ಆರತಿ ಮಾಡೋದು ಬಿಟ್ಟು ನಮಗೆ ಆರತಿ ಮಾಡಿಬಿಟ್ರಲ್ಲ ಅಂತ. ಅಲ್ಲಿರ್ತಕ್ಕಂತಹದ್ದು ಅಲಂಕಾರದ ಮೂರ್ತಿ. ಚಿತ್ರದುರ್ಗದ ಕೋಟೆಯಿಂದ ಬಂದಿರತಕ್ಕಂತಹ ನವಶಕ್ತಿಯರು ಅಲಂಕಾರದಲ್ಲಿ ಬಹಳ ಆನಂದವಾಗಿ ಕಾಣ್ತಾ ಇದ್ದಾರೆ. ಅಲ್ಲಿ ಅಲಂಕಾರ ಮೂರ್ತಿ. ನನ್ನ ಮುಂದೆ ಕೂತಿರ್ತಕ್ಕಂಥ ತಾಯಂದಿರು, ನೀವು ನಿಜವಾದ ಮೂರ್ತಿ. ಪ್ರತಿಯೊಬ್ಬ ಹೃದಯದಲ್ಲೂ ದೇವರಿದ್ದಾನೆ, ಹೌದು ಅಲ್ವೋ? ಪ್ರತಿಯೊಬ್ಬರ ಹೃದಯದಲ್ಲಿರ್ತಕ್ಕಂಥ ಆ ಜೀವಾತ್ಮ, ಅದಕ್ಕಿನ್ನ ದೊಡ್ಡದು ಇನ್ನೊಂದಿದೆಯಾ? ಅಲ್ಲಿ ನೀವು ಪಂಚಭಕ್ಷ ಪರಮಾನ್ನಗಳನ್ನು ಮಾಡಿ ನೀವು ಆಹಾರ ತಗೊಳ್ಳಿ ಅಂತ ಹೇಳಬೇಕು. ನಿಮಗೆ ಬಾಳೆ ಎಲೆ ಹಾಕ್ಬಿಟ್ಟು ಪಂಚಭಕ್ಷ ಪರಮಾನ್ನ ಕೊಟ್ಟರೂ ತಿಂತೀರಿ, ಗಂಜಿ ಬಡಿಸಿದ್ರೂ ಊಟ ಮಾಡ್ತೀರಿ. ಅದಕ್ಕೆ ದೈವಂ ಮಾನಸ ರೂಪೇಣ ಅಂತ ದೇವರು ಹೇಳಿದ್ದಾನೆ. ಹಿರಿಯರು ಹೇಳಿರೋ ಮಾತಿದು, ದೈವಂ ಮಾನಸ ರೂಪೇಣ. ಯಾರನ್ನು ಯಾರೂ ನಿಂದನೆ ಮಾಡಬಾರ್ದು, ಯಾರನ್ನು ಯಾರೂ ನಿಂದನೆ ಮಾಡಬಾರ್ದು, ಯಾರ ಬಗ್ಗೆನೂ ಕೆಟ್ಟದ್ದು ಮಾತಾಡಬಾರ್ದು, ಯಾರ ಬಗ್ಗೆನೂ ಕೆಟ್ಟದಾಗ ನಾವು ಆಲೋಚನೆ ಮಾಡಬಾರ್ದು. ಎಲ್ಲರಲ್ಲಿಗೂ ದೇವರಿದ್ದಾನೆ, ಎಲ್ಲರನ್ನೂ ಗೌರವಿಸಬೇಕು. ಮಣಿಪುರ ನಿಲಯೇ ಹರ್ಷದಾಯಿನಿ ಅನುಪಮ ರಾಣಿ ತ್ರಿಪುರ ಸುಂದರಿ ಮಣಿಪುರ ನಿಲಯೇ ಹರ್ಷದಾಯಿನಿ ಅನುಪಮ ರಾಣಿ ಅಖಿಲಾಂಡೇಶ್ವರಿ ಗೌರಿ ಮನೋಹರಿ ಕಲ್ಹಾರ ಭೂಷಿಣಿ ಮಧುರ ಭಾಷಿಣಿ ದೇವಿ ಜಗದಂಬೆ ಜನನಿ ಓಂಕಾರ ರೂಪಿಣಿ ಜನನಿ. ಆನಂದ ಗುರೂಜಿಯವರ ನೇತೃತ್ವದಲ್ಲಿ ಮತ್ತು ಪರಮ ಪೂಜ್ಯ ಕಬೀರಾನಂದ ಸ್ವಾಮೀಜಿಯವರ, ಯಾದವ ಸ್ವಾಮೀಜಿಯವರ, ಸೇವಾಲಾಲ್ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೀತಿರುವಂಥ ಕಾರ್ಯಕ್ರಮ ನಿಜಕ್ಕೂ ಕೂಡ ಒಂದು ಒಳ್ಳೆಯ ಕಾರ್ಯಕ್ರಮ. ಇವತ್ತು ನಿಮ್ಮೆಲ್ಲರ ಪುಣ್ಯ ಅಂದರೆ ದಿವಸ ತಾವು GTVಯಲ್ಲಿ ಆನಂದ ಗುರೂಜಿಯವರು ನೋಡ್ತಾ ಇದ್ರಿ. ಇವತ್ತು ಪ್ರತ್ಯಕ್ಷವಾಗಿ ನೋಡುವಂಥ ಕೆಲಸವನ್ನು ನಿಮ್ಮೆಲ್ಲರ ಭಾಗ್ಯ ಅಂತ ನಾನು ಭಾವಿಸ್ತಿದ್ದೀನಿ.
ಲಕ್ಷ್ಮೀ ಪೂಜೆಯನ್ನು ಮಾಡೋದ್ರ ಮುಖಾಂತರ ನವದುರ್ಗಿಯರ ನವಶಕ್ತಿಯನ್ನು ನಾವು ಇಲ್ಲಿ ಸಂಗಮದಲ್ಲಿ ಎಲ್ಲರೂ ದೇವಿಯ ಆಶೀರ್ವಾದದೊಂದಿಗೆ ಈ ಗಂಡು ಮೆಟ್ಟಿದ ನಾಡು ಒನಕೆ ಓಬವ್ವ ಯಾವ ರೀತಿ ಇಡೀ ಪ್ರಪಂಚದಾದ್ಯಂತ ಹೆಸರನ್ನು ಮಾಡಿದರೋ ಅದೇ ರೀತಿ ನಮ್ಮ ಚಿತ್ರದುರ್ಗದ ಪ್ರತಿಯೊಬ್ಬರು ಮಹಿಳೆಯು ಒಂದು ಎತ್ತರಕ್ಕೆ ಹೋಗಬೇಕು ಅಂತೇಳಿ ಒಂದು ಪಣ ತಟ್ಟಿ ನಾವೆಲ್ಲರೂ ಮುಂದೆ ಸಾಗೋಣ. ಗುರುಜಿಯ ಏನು ಆಶೀರ್ವಾದದೊಂದಿಗೆ ಎಲ್ಲರೂ ಮುನ್ನಡೆಯೋಣ ಅಂತ ಹೇಳ್ತಾ ಮಹಿಳೆಯರು ಸೇರಿರೋದು ನೋಡ್ರೆ ಒಂದು ದೊಡ್ಡ ಆಶೀರ್ವಾದನೆ ಸಹಿ. ಕುಲದೇವತೆ ನೋಡಿದ್ರಲ್ಲ ವೀಕ್ಷಕರೇ, ಇದುವರೆಗೂ ಚಿತ್ರದುರ್ಗದಲ್ಲಿ ನಿರ್ವಹಿಸಲಾದಂತಹ ಮಹಾಲಕ್ಷ್ಮಿ ನಮೋಸ್ತುತೆ ಕಾರ್ಯಕ್ರಮ ಹೇಗಿತ್ತು ಅಂತ ನೋಡಿದ್ದಾಯ್ತು. ಇವತ್ತಿನ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇವೆ.
ಈ ಮೂಲಕ ಕಾರ್ಯಕ್ರಮವನ್ನು ಇವತ್ತಿಗೆ ಮುಕ್ತಾಯ ಮಾಡುವಂಥ ಸಮಯ ಇದಾಗಿದೆ. ಇನ್ನು ನಾಳೆ ಭಾನುವಾರ ಶ್ರೀನಿವಾಸ್ ಶರ್ಮಾ ಅವರು ಉತ್ತರ ವನಸರಿಯ ಮುಖಾಂತರ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುತ್ತಾರೆ ಮತ್ತು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಸ್ಕೊಡ್ತಾರೆ. ಎಂದಿನಂತೆ ಭಾನುವಾರ ಇರುವಂತಹ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತ ಕೂಡ ನೀವು ತಿಳ್ಕೊಳ್ಬಹುದು. ನಾಳೆ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಪ್ಪದೆ ವೀಕ್ಷಿಸಿ ಅಂತ ಹೇಳ್ತಾ, ಇನ್ನು ನಿಮ್ಮ ಭೇಟಿ ಸೋಮವಾರ ಬೆಳಗ್ಗೆ 8 ಗಂಟೆಗೆ ಇದೇ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ನಮಸ್ಕಾರ.